ನನ್ನ ಮಗನ ದೇಹ ನಿಧಾನವಾಗಿ ಚೈತನ್ಯ ಕಳೆದುಕೊಳ್ಳುತ್ತಿತ್ತು. ಅವನ ತೋಳಿನಿಂದ ದಟ್ಟ ಕೆಂಪು ಬಣ್ಣದ ರಕ್ತವೇಗವಾಗಿ ಹರಿಯುತ್ತಾ ಆಸ್ಪತ್ರೆಯ ಬಿಳಿನೆಲವನ್ನು ಕೆಂಪಾಗಿಸುತ್ತಿತ್ತು. ನಾನು ನಡುಗುವ ಕೈಗಳಿಂದ ವೈದ್ಯರ ಬಿಳಿಕೋಟನ್ನು ಹಿಡಿದುಕೊಂಡಿದ್ದೆ. ಡಾಕ್ಟರ್ ಸಾಹೇಬರೇ, ದಯವಿಟ್ಟು ದೇವರ ಪುಣ್ಯಕ್ಕೆ ನನ್ನ ಮಗನನ್ನು ಒಮ್ಮೆ ನೋಡಿ. ಅವನ ಉಸಿರಾಟ ನಿಲ್ಲುವಂತಿದೆ ಎಂದು ನಾನು ಪ್ರಾರ್ಥಿಸಿದೆ. ನನ್ನ ಧ್ವನಿ ಅಳುಬೆರೆತ ವಿನಂತಿಯಾಗಿ ಬದಲಾಗಿತ್ತು. ಆದರೆ ವೈದ್ಯರು ನಿರ್ದಯವಾಗಿ ನನ್ನ ಕೈಯನ್ನು ಕೊಡವಿದರು ಮತ್ತು ಸ್ಪಷ್ಟ ಶಬ್ದಗಳಲ್ಲಿ ಹೇಳಿದರು, ಇದು ಪೊಲೀಸ್ ಕೇಸ್. ಕಾನೂನಿನ ಪ್ರಕಾರ ಮೊದಲು ರಿಪೋರ್ಟ್ ದಾಖಲಾಗಬೇಕು, ಆಮೇಲೆ ಚಿಕಿತ್ಸೆ ನಡೆಯುತ್ತದೆ. ನಾನು ಈ ರಿಸ್ಕ್ ತೆಗೆದುಕೊಳ್ಳಲು ಸಾಧ್ಯವಿಲ್ಲ. ಇಷ್ಟನ್ನು ಹೇಳಿ ಅವರು ಮುಂದೆ ನಡೆದರು. ಡಾಕ್ಟರ್ ಸಾಹೇಬರೇ, ಪೊಲೀಸ್ ಬರುವಷ್ಟರಲ್ಲಿ ನನ್ನ ಮಗ ಸತ್ತು ಹೋಗುತ್ತಾನೆ ಎಂದು ನಾನು ಮುರಿದ ಧ್ವನಿಯಲ್ಲಿ ಹೇಳಿದೆ. ನಾನು ನಿಮ್ಮ ಕಾಲು ಹಿಡಿಯುತ್ತೇನೆ, ದಯವಿಟ್ಟು ಅವನನ್ನು ಉಳಿಸಿ. ಇದನ್ನು ಕೇಳಿದ ಕೂಡಲೇ ನನ್ನ ಹೆಂಡತಿ ಹುಚ್ಚಿಯಂತೆ ಕಿರುಚಲು ಆರಂಭಿಸಿದಳು ಮತ್ತು ಇದ್ದಕ್ಕಿದ್ದಂತೆ ನೆಲದ ಮೇಲೆ ಬಿದ್ದಳು. ಅಷ್ಟರಲ್ಲೇ ಮಹಿಳಾ ವಾರ್ಡ್ನಿಂದ ಲೇಡಿ ಡಾಕ್ಟರ್ ಒಬ್ಬರು ವೇಗವಾಗಿ ಹೊರಬಂದರು. ಇಲ್ಲಿ ಯಾಕೆ ಇಷ್ಟೊಂದು ಗಲಾಟೆ ಮಾಡಲಾಗುತ್ತಿದೆ ಎಂದು ಅವರು ಕೇಳಿದರು. ಅವರ ದೃಷ್ಟಿ ಸ್ಟ್ರೆಚರ್ ಮೇಲೆ ಬಿದ್ದಿದ್ದ ನನ್ನ ಮಗನ ಮೇಲೆ ಬಿತ್ತು. ನಂತರ ನಮ್ಮಿಬ್ಬರ ಸ್ಥಿತಿಯನ್ನು ಕಂಡರು. ಅವರು ಒಂದು ಕ್ಷಣ ಸ್ತಬ್ಧರಾಗಿ ನಿಂತರು. ನಂತರ ಅವರು ನನ್ನ ಕಡೆ ನೋಡಿದರು. ಅವರ ಕಣ್ಣುಗಳಲ್ಲಿ ಒಂದು ವಿಚಿತ್ರವಾದ ಹೊಳಪು ಮತ್ತು ಗುರುತಿಸುವ ಭಾವನೆಯಿತ್ತು. ಈ ರೋಗಿ ನನ್ನ ಸಹೋದರ ಎಂದು ಅವರು ದೃಢವಾಗಿ ಹೇಳಿದರು. ಇವನ ಚಿಕಿತ್ಸೆಯನ್ನು ತಕ್ಷಣ ಆರಂಭಿಸಿ. ಪೊಲೀಸರ ವಿಷಯವನ್ನು ನಾನೇ ನೋಡಿಕೊಳ್ಳುತ್ತೇನೆ. ನನ್ನ ಹೆಸರು ರೂಪೇಶ್. ನಾನು ಬಡತನವೇ ನಮ್ಮ ಮನೆಯ ಹೊಸ್ತಿಲಲ್ಲಿ ಶಾಶ್ವತವಾಗಿ ನೆಲೆ ನಿಂತಿದ್ದ ಅಂತಹ ಕುಟುಂಬಕ್ಕೆ ಸೇರಿದವನು. ಆದರೆ ನಾನು ಎಂದಿಗೂ ಈ ಬಡತನವನ್ನು ನನ್ನ ಸ್ವಾಭಿಮಾನದ ಮೇಲೆ ಹಾವಿಯಾಗಲು ಬಿಟ್ಟಿರಲಿಲ್ಲ. ನಾನು ಕೂಲಿ ಕೆಲಸ ಮಾಡುತ್ತಾ ನನ್ನ ಹೆಂಡತಿ ಮತ್ತು ಮಕ್ಕಳ ಹೊಟ್ಟೆ ತುಂಬಿಸುತ್ತಿದ್ದೆ. ಭಗವಂತ ನನಗೆ 5 ಹೆಣ್ಣು ಮಕ್ಕಳ ರೂಪದಲ್ಲಿ ಸಂತೋಷವನ್ನು ನೀಡಿದ್ದನು. ಹೆಣ್ಣು ಮಕ್ಕಳು ಅಂದರೆ ಹೊರೆ ಎಂದು ಜನರು ಹೇಳುತ್ತಾರೆ. ಆದರೆ ನನಗೆ ನನ್ನ ಮಗಳಂದಿರು ನನ್ನ ಹೃದಯದ ನೆಮ್ಮದಿಯಾಗಿದ್ದರು. ದಿನವಿಡೀ ಇಟ್ಟಿಗೆ ಎತ್ತಿ ಅಥವಾ ಸಿಮೆಂಟ್ ಚೀಲಗಳನ್ನು ಹೊತ್ತು ನಾನು ಸುಸ್ತಾಗಿ ಮನೆಗೆ ಮರಳಿದಾಗ ನನ್ನ ಪುಟ್ಟ ಪುಟ್ಟ ಮಕ್ಕಳು ಓಡಿಬಂದು ನನಗೆ ಒಂದು ಲೋಟ ತಣ್ಣೀರು ನೀಡುತ್ತಿದ್ದರು. ಅವರ ಮುಗ್ಧ ಮುಗುಳ್ನಗೂ ಅವರ ಮುದ್ದಾದ ಮಾತುಗಳು ನನ್ನೆಲ್ಲಾ ಸುಸ್ತನ್ನು ಹೋಗಲಾಡಿಸುತ್ತಿದ್ದವು. ಇಂತಹ ಮುದ್ದಾದ ಹೆಣ್ಣು ಮಕ್ಕಳನ್ನು ನೀಡಿದ್ದಕ್ಕಾಗಿ ನಾನು ಮನಸಾರೆ ದೇವರಿಗೆ ಧನ್ಯವಾದ ಹೇಳುತ್ತಿದ್ದೆ. ಆದರೆ ನನ್ನ ಹೆಂಡತಿ ಆಶಾರ ಆಲೋಚನೆ ನನ್ನಗಿಂತ ಸ್ವಲ್ಪ ಭಿನ್ನವಾಗಿತ್ತು. ಅವಳು ಮಕ್ಕಳನ್ನು ಪ್ರೀತಿಸುತ್ತಿರಲಿಲ್ಲ ಎಂದಲ್ಲ, ಆದರೆ ಅವಳ ಹೃದಯದಲ್ಲಿ ಯಾವಾಗಲೂ ಒಂದು ಕೊರತೆಯಿರುತ್ತಿತ್ತು. ಅವಳು ಮಲಗುವ ಮುನ್ನ ಪದೇ ಪದೇ ಹೇಳುತ್ತಿದ್ದಳು, ರೂಪೇಶ್, ನಮಗೆ 5 ಹೆಣ್ಣು ಮಕ್ಕಳಾಗಿದ್ದಾರೆ. ಈಗಲಾದರೂ ದೇವರು ನಮಗೆ ಒಬ್ಬ ಮಗನನ್ನು ಕೊಡಲಿ, ಅವನು ನಮ್ಮ ವೃದ್ಧಾಪ್ಯಕ್ಕೆ ಆಧಾರವಾಗಬಹುದು. ಈ ಹೆಣ್ಣು ಮಕ್ಕಳು ಒಂದು ದಿನ ಪರರ ಮನೆಗೆ ಹೋಗಬೇಕಾದವರು. ನಾಳೆ ನಮಗೆ ಹುಷಾರಿಲ್ಲದಿದ್ದಾಗ ಅಥವಾ ನಾವು ಅಶಕ್ತರಾದಾಗ ನಮಗೆ ಸೇವೆ ಮಾಡುವವರು ಯಾರು? ನಮಗೆ ನೀರು ಕುಡಿಸುವವರು ಯಾರು? ನಾನು ಅವಳಿಗೆ ಯಾವಾಗಲೂ ತಿಳಿ ಹೇಳುತ್ತಿದ್ದೆ, ಆಶಾ, ನೀನು ದೇವರ ನಿರ್ಧಾರದ ಬಗ್ಗೆ ಈ ರೀತಿ ಪ್ರಶ್ನೆ ಮಾಡಬೇಡ. ಹೆಣ್ಣು ಮಕ್ಕಳು ಅಂದರೆ ಆಶೀರ್ವಾದ. ಮುಂದೆ ಜೀವನ ಹೇಗೆ ಕಳೆಯುತ್ತದೆ ಎಂಬುದು ದೇವರ ಕೈಯಲ್ಲಿದೆ. ಅದಕ್ಕೆ ಯಾವುದಾದರೂ ದಾರಿಯನ್ನು ಅವರೇ ತೋರಿಸುತ್ತಾರೆ. ಬಹುಶಃ ಆಶಾರ ಪ್ರಾರ್ಥನೆಗಳು ಆಕಾಶವನ್ನು ತಲುಪಿದ್ದವು. 5 ಹೆಣ್ಣು ಮಕ್ಕಳ ನಂತರ ದೇವರು ನಮ್ಮ ಮೊರೆಯನ್ನು ಕೇಳಿದರು ಮತ್ತು ನಮ್ಮ ಮಡಿಲಿಗೆ ಒಬ್ಬ ಮುದ್ದಾದ ಮಗ ಬಂದನು. ಆ ದಿನ ನನ್ನ ಸಂತೋಷಕ್ಕೆ ಪಾರವೇ ಇರಲಿಲ್ಲ. 5 ಹೆಣ್ಣು ಮಕ್ಕಳ ನಂತರ ರೂಪೇಶ್ ಮನೆಗೆ ಮಗ ಹುಟ್ಟಿದ್ದಾನೆ ಎಂದು ಇಡೀ ಮೊಹಲ್ಲಾಗಿ ತಿಳಿಯಿತು. ನಾನು ನನ್ನ ಶಕ್ತಿಗಿಂತ ಮೀರಿ ಸಿಹಿ ಖರೀದಿಸಿ ಹಂಚಿದೆ. ಆಶಾಳಂತೂ ಅತೀವ ಸಂತೋಷದಲ್ಲಿದ್ದಳು. ಅವಳು ಮಗನನ್ನು ಮಡಿಲಿಂದ ಕೆಳಗೆ ಇಳಿಸುತ್ತಿರಲಿಲ್ಲ. ನಮ್ಮ ಭವಿಷ್ಯ ಈಗ ಸುರಕ್ಷಿತವಾಯಿತು ಎಂದು ಅವಳು ನಂಬಿದ್ದಳು. ಮಗನಿಗೆ ನಾವು ಆರ್ಯನ್ ಎಂದು ಹೆಸರಿಟ್ಟೆವು. ಆರ್ಯನ್ ಬಂದ ಮೇಲೆ ಮನೆಯಲ್ಲಿ ಸಂತೋಷ ದುಪ್ಪಟ್ಟಾಯಿತು. ಈಗ ಕೇವಲ ಮನೆಯ ಖರ್ಚಿನದ್ದೇ ಚಿಂತೆಯಾಗಿತ್ತು. ಈ ಬೆಲೆ ಏರಿಕೆಯ ಕಾಲದಲ್ಲಿ ಒಬ್ಬ ಕೂಲಿ ಕಾರ್ಮಿಕನ ದಿನಗೂಲಿಯಿಂದ 6 ಮಕ್ಕಳು ಮತ್ತು ಪತಿಪತ್ನಿಯ ಹೊಟ್ಟೆ ತುಂಬಿಸುವುದು ಕಷ್ಟವಾಗುತ್ತಿತ್ತು. ಹೆಣ್ಣು ಮಕ್ಕಳು ಬೆಳೆಯುತ್ತಿದ್ದರು ಮತ್ತು ಅವರ ಓದಿನ ಖರ್ಚು ಕೂಡ ಸತತವಾಗಿ ಏರುತ್ತಿತ್ತು. ನನ್ನ ಆದಾಯವನ್ನು ಹೆಚ್ಚಿಸಿಕೊಳ್ಳುವುದು ಹೇಗೆ ಎಂದು ನಾನು ಆಗಾಗ ಚಿಂತಿತನಾಗುತ್ತಿದ್ದೆ. ನಾನು ಒಂದು ಸಣ್ಣ ಹಳೆಯ ಕಿರಾಣಿ ಅಂಗಡಿಯಲ್ಲಿ ಪಾಲುದಾರನೂ ಆಗಿದ್ದೆ. ಆದರೆ ಅಲ್ಲಿಂದ ಮನೆಯ ಗಾಡಿ ಸುಗಮವಾಗಿ ಸಾಗುವಷ್ಟು ಆದಾಯ ಬರುತ್ತಿರಲಿಲ್ಲ. ಒಂದು ದಿನ ನಾನು ನನ್ನ ಹಳೆಯ ಗೆಳೆಯ ಮನೋಜ್ನನ್ನು ಭೇಟಿಯಾದೆ. ಅವನು ನಗರದ ಸರ್ಕಾರಿ ಮಹಿಳಾ ಕಾಲೇಜ್ನಲ್ಲಿ ಕ್ಲರ್ಕ್ ಆಗಿದ್ದನು. ಅವನು ನನ್ನ ಸಂಕಟವನ್ನು ಕೇಳಿ ಹೇಳಿದನು, ರೂಪೇಶ್ ಗೆಳೆಯ, ನೀನು ಎಲ್ಲಿಯವರೆಗೆ ಹೀಗೆ ಅಲೆದಾಡುತ್ತಿರುತ್ತೀಯಾ? ನಮ್ಮ ಕಾಲೇಜ್ನ ಕ್ಯಾಂಟೀನ್ ಗುತ್ತಿಗೆಯ ಟೆಂಡರ್ ಹೊರಬೀಳಲಿದೆ. ಹಳೆಯ ಗುತ್ತಿಗೆದಾರ ಕೆಲಸ ಬಿಟ್ಟಿದ್ದಾನೆ. ನೀನು ಯಾಕೆ ಇದಕ್ಕೆ ಪ್ರಯತ್ನಿಸಬಾರದು? ಅಲ್ಲಿ ಸಂಪಾದನೆ ಚೆನ್ನಾಗಿದೆ ಮತ್ತು ಗೌರವದ ಕೆಲಸವೂ ಹೌದು. ಅವನ ಮಾತು ಕೇಳಿ ನನ್ನ ಹೃದಯದಲ್ಲಿ ಭರವಸೆಯ ಕಿರಣ ಮೂಡಿತು.
ನಾನು ಹೇಳಿದೆ, ಆದರೆ ಮನೋಜ್ ಭಾಯ್, ಅದಕ್ಕೆ ತುಂಬಾ ಹಣದ ಅಗತ್ಯವಿರುತ್ತದೆ ಮತ್ತು ನನ್ನ ಬಳಿ ಉಳಿತಾಯದ ಹೆಸರಿನಲ್ಲಿ ಏನೂ ಇಲ್ಲ. ಅದಕ್ಕೆ ಮನೋಜ್ ನನಗೆ ಧೈರ್ಯ ತುಂಬುತ್ತಾ ಹೇಳಿದನು, ನೀನು ಅದರ ಬಗ್ಗೆ ಚಿಂತಿಸಬೇಡ. ಕೇವಲ ಸ್ವಲ್ಪ ಹಣವನ್ನು ಮುಂಗಡವಾಗಿ ಜಮಾ ಮಾಡಬೇಕಾಗುತ್ತದೆ. ಉಳಿದದ್ದನ್ನು ನೀನು ಪ್ರತಿ ತಿಂಗಳು ಕಂತುಗಳಲ್ಲಿ ನೀಡಬಹುದು. ಆದರೆ ಈ ಅವಕಾಶವನ್ನು ಮಾತ್ರ ಕೈಬಿಡಬೇಡ. ಇದು ನಿನ್ನ ಬದುಕನ್ನೇ ಬದಲಿಸಬಲ್ಲದು. ನಾನು ಮನೆಗೆ ಬಂದು ಈ ವಿಷಯದ ಬಗ್ಗೆ ಆಶಾಳೊಂದಿಗೆ ಸಮಾಲೋಚನೆ ನಡೆಸಿದೆ. ಅವಳು ತಕ್ಷಣ ಒಪ್ಪಿಕೊಂಡಳು. ರೂಪೇಶ್, ಇದಂತೂ ತುಂಬಾ ಒಳ್ಳೆಯ ಅವಕಾಶ. ಕಾಲೇಜು ಕ್ಯಾಂಟೀನ್ನಲ್ಲಿ ತುಂಬಾ ಸಂಪಾದನೆ ಇರುತ್ತದೆ. ಹುಡುಗಿಯರು ಇಷ್ಟಪಟ್ಟು ಸಾಕಷ್ಟು ತಿಂಡಿಗಳನ್ನು ತಿನ್ನುತ್ತಾರೆ. ನೀವು ಹೇಗಾದರೂ ಮಾಡಿ ಹಣದ ವ್ಯವಸ್ಥೆ ಮಾಡಿ ಎಂದಳು. ತುಂಬಾ ಯೋಚಿಸಿದ ನಂತರ ನಾನು ಒಂದು ನಿರ್ಧಾರಕ್ಕೆ ಬಂದೆ. ನನ್ನ ಕಿರಾಣಿ ಅಂಗಡಿಯಲ್ಲಿದ್ದ ಅಲ್ಪಸ್ವಲ್ಪ ಪಾಲನ್ನು ನಾನು ಮಾರಿಬಿಟ್ಟೆ. ಅದರಿಂದ ಸಿಕ್ಕ ಹಣವನ್ನೆಲ್ಲ ಕಾಲೇಜು ಕ್ಯಾಂಟೀನ್ ಗುತ್ತಿಗೆಗಾಗಿ ಮುಂಗಡವಾಗಿ ಪಾವತಿಸಿದೆ. ಈ ರೀತಿ 3 ವರ್ಷಗಳ ಕಾಲ ಆ ಕ್ಯಾಂಟೀನ್ ನನ್ನ ಹೆಸರಿಗೆ ಆಯಿತು. ಇದು ನಮ್ಮ ಜೀವನದ ಹೊಸ ಆರಂಭವಾಗಿತ್ತು. ನಾನು ಮತ್ತು ಆಶಾ ಇಬ್ಬರೂ ಸೊಂಟಕಟ್ಟಿ ಕೆಲಸಕ್ಕೆ ನಿಂತವು. ನಾವು ಮುಂಜಾನೆ ಬೇಗನೆ ಎದ್ದು ಪೂಜೆ ಮುಗಿಸಿ ನೇರವಾಗಿ ಕಾಲೇಜಿಗೆ ತಲುಪುತ್ತಿದ್ದೆವು. ಅದು ನಗರದ ಮೂಲೆ ಮೂಲೆಯಿಂದ ಹುಡುಗಿಯರು ಓದಲು ಬರುವ ಒಂದು ದೊಡ್ಡ ಸರ್ಕಾರಿ ಕಾಲೇಜಾಗಿತ್ತು. ಕ್ಯಾಂಟೀನ್ ಒಂದು ದೊಡ್ಡ ಹಜಾರದಂತಿದ್ದ ಕೋಣೆಯಲ್ಲಿತ್ತು ಮತ್ತು ಅದರ ಹೊರಗೆ ಕೂರಲು ಸಾಕಷ್ಟು ಉತ್ತಮವಾದ ಸ್ಥಳವಿತ್ತು. ವಸ್ತುಗಳನ್ನು ಅಚ್ಚುಕಟ್ಟಾಗಿ ಜೋಡಿಸಿಡುವುದು ಮತ್ತು ಕೌಂಟರ್ ನೋಡಿಕೊಳ್ಳುವುದು ಆಶಾಳ ಕೆಲಸವಾಗಿತ್ತು. ನಾನು ಕಿಚನ್ಗೆ ಹೋಗಿ ಸಮೋಸೆ ಮತ್ತು ಪಕೋಡಗಳನ್ನು ಕರಿಯುವ ಸಿದ್ಧತೆ ಮಾಡುತ್ತಿದ್ದೆ. ಆರಂಭದ ದಿನಗಳಲ್ಲಿ ನಮಗೆ ಸಾಕಷ್ಟು ತೊಂದರೆಗಳು ಎದುರಾದವು. ಕೆಲಸ ತುಂಬಾ ಹೆಚ್ಚಿತ್ತು ಮತ್ತು ನಾವು ಕೇವಲ ಇಬ್ಬರೇ ಇದ್ದೆವು. ಆರ್ಯನ್ ಆಗ ಕೇವಲ 2 ವರ್ಷದವನು. ಆಶಾ ಅವನನ್ನು ಜೊತೆಯಲ್ಲೇ ಕರೆದುಕೊಂಡು ಬರುತ್ತಿದ್ದಳು. ಅವನು ಕ್ಯಾಂಟೀನ್ನ ಒಂದು ಮೂಲೆಯಲ್ಲಿ ಆಟವಾಡುತ್ತಿದ್ದ ಅಥವಾ ಮಲಗಿಬಿಡುತ್ತಿದ್ದ. ಸಮಯ ಕಳೆದಂತೆ ನಮ್ಮ ಕೈ ಕೂಡ ಕೆಲಸದಲ್ಲಿ ಪಳಗಿತು. ನಮ್ಮ ಕ್ಯಾಂಟೀನ್ ಸಮೋಸೆಗಳು ಕಾಲೇಜಿನಲ್ಲಿ ಪ್ರಸಿದ್ಧವಾದವು. ಮಧ್ಯಾಹ್ನದ ಊಟದ ವಿರಾಮದ ಗಂಟೆ ಬಾರಿಸುತ್ತಿದ್ದಂತೆಯೇ ವಿದ್ಯಾರ್ಥಿನಿಯರ ಗುಂಪು ಕ್ಯಾಂಟೀನ್ ಕಡೆಗೆ ನುಗ್ಗಿ ಬರುತ್ತಿತ್ತು. ಅಂಕಲ್, 2 ಸಮೋಸೆ ಕೊಡಿ. ಅಂಕಲ್, ಬೇಗ ಮಾಡಿ, ಲಂಚ್ ಮುಗಿದು ಹೋಗುತ್ತದೆ. ನನ್ನ ಕ್ಲಾಸ್ ಶುರುವಾಗಲಿದೆ. ಅಂಕಲ್, ಚಟ್ನಿ ಸ್ವಲ್ಪ ಜಾಸ್ತಿ ಹಾಕಿ. ಹೀಗೆ 4 ಕಡೆಯಿಂದ ಇದೇ ಸದ್ದು ಕೇಳಿಬರುತ್ತಿತ್ತು. ನಾನು ಪೇಪರ್ ತುಂಡುಗಳ ಮೇಲೆ ಬಿಸಿ ಬಿಸಿ ಸಮೋಸೆಗಳನ್ನು ಇಟ್ಟು ವೇಗವಾಗಿ ಕೊಡುತ್ತಿದ್ದೆ. ಆಶಾ ಹಣ ಪಡೆದು ಲೆಕ್ಕ ಇಡುತ್ತಿದ್ದಳು. ದೇವರ ದಯೆಯಿಂದ ಕೆಲಸ ತುಂಬಾ ಚೆನ್ನಾಗಿ ನಡೆಯತೊಡಗಿತು. ದಿನದ ಸಂಪಾದನೆಯಿಂದ ಮನೆಯ ಖರ್ಚುಗಳು ಸುಲಭವಾಗಿ ನಡೆಯುತ್ತಿದ್ದವು ಮತ್ತು ನಾವು ಸ್ವಲ್ಪ ಹಣವನ್ನು ಉಳಿಸಲು ಆರಂಭಿಸಿದೆವು. ನಮ್ಮ ಹೆಣ್ಣು ಮಕ್ಕಳ ಶಾಲಾ ಶುಲ್ಕ ಈಗ ಸಮಯಕ್ಕೆ ಸರಿಯಾಗಿ ಪಾವತಿಯಾಗುತ್ತಿತ್ತು ಮತ್ತು ಮನೆಯಲ್ಲಿ ಸಮೃದ್ಧಿ ನೆಲೆಸಿತು. ಈಗ ನಾವು ಯಾರ ಮುಂದೆಯೂ ಕೈಚಾಚುವ ಅಗತ್ಯವಿಲ್ಲವಲ್ಲ ಎಂಬುದು ಆಶಾಳ ಸಂತೋಷಕ್ಕೆ ಕಾರಣವಾಗಿತ್ತು. ಹೀಗೆ ಕಷ್ಟಪಡುತ್ತಾ 1 ವರ್ಷ ಕಳೆಯಿತು. ಕಾಲೇಜಿನ ಹುಡುಗಿಯರು ಈಗ ನಮ್ಮನ್ನು ಗುರುತಿಸುತ್ತಿದ್ದರು ಮತ್ತು ಗೌರವದಿಂದ ನಡೆಸಿಕೊಳ್ಳುತ್ತಿದ್ದರು. ನಾನು ಅವರನ್ನೆಲ್ಲ ನನ್ನ ಸ್ವಂತ ಹೆಣ್ಣು ಮಕ್ಕಳಂತೆಯೇ ಭಾವಿಸುತ್ತಿದ್ದೆ. ಆದರೆ ಅವರೆಲ್ಲರ ನಡುವೆ ನನ್ನ ದೃಷ್ಟಿ ಅಕ್ಕಪಕ್ಕದವರಿಗಿಂತ ಭಿನ್ನವಾಗಿದ್ದ ಒಬ್ಬ ಹುಡುಗಿಯ ಮೇಲೆ ಆಗಾಗ ಬೀಳುತ್ತಿತ್ತು. ಒಂದು ದಿನ ಮಂಜು ಮುಸುಕಿದ ಮುಂಜಾನೆ ನಾನು ಕ್ಯಾಂಟೀನ್ ಹೊರಗೆ ದೊಡ್ಡ ಕಡಾಯಿಯಲ್ಲಿ ಸಮೋಸೆ ಕರಿಯುತ್ತಿದ್ದಾಗ ಆ ಹುಡುಗಿ ನನ್ನ ಕಣ್ಣಿಗೆ ಬಿದ್ದಳು. ಅವಳು ಬಹುಶಃ ಪ್ರಥಮ ವರ್ಷಕ್ಕೆ ಹೊಸದಾಗಿ ಸೇರಿದ ವಿದ್ಯಾರ್ಥಿನಿ ಇರಬೇಕು. ಅವಳು ಕಾಲೇಜಿನ ಸಮವಸ್ತ್ರವಾದ ಬಿಳಿ ಬಣ್ಣದ ಸಲ್ವಾರ್ ಕಮೀಜ್ ಮತ್ತು ಗುಲಾಬಿ ಬಣ್ಣದ ದುಪ್ಪಟ್ಟ ಧರಿಸಿದ್ದಳು. ಆದರೆ ಅವಳ ಬಟ್ಟೆಗಳು ಹಳೆಯದಾಗಿದ್ದವು ಮತ್ತು ಅಲ್ಲಲ್ಲಿ ದಾರ ಬಿಟ್ಟಿದ್ದವು. ಅವಳ ಬೂಟುಗಳು ಕೂಡ ಸವೆದು ಹಳೆಯದಾಗಿದ್ದವು ಮತ್ತು ಚಳಿಯಿಂದಾಗಿ ಅವಳು ನಡುಗುತ್ತಿದ್ದಳು. ಆ ಸಮಯದಲ್ಲಿ ಅವಳು ಒಂದು ಮರದ ಆಸರೆ ಪಡೆದು ನಿಂತಿದ್ದಳು. ಅವಳ ಮುಖದಲ್ಲಿ ಒಂದು ವಿಚಿತ್ರವಾದ ಉದಾಸೀನತೆ ಮತ್ತು ದಣಿವಿತ್ತು. ಬಾಕಿ ಹುಡುಗಿಯರು ಗುಂಪು ಮಾಡಿಕೊಂಡು ನಗುತ್ತಾ ಹರಟೆ ಹೊಡೆಯುತ್ತಿದ್ದರು. ಯಾರೋ ಚಹಾ ಕುಡಿಯುತ್ತಿದ್ದರೆ ಮತ್ತೆ ಯಾರೋ ಸಮೋಸೆ ತಿನ್ನುತ್ತಿದ್ದರು. ಆದರೆ ಅವಳು ಒಬ್ಬಂಟಿಯಾಗಿ ಸುಮ್ಮನೆ ನಿಂತು ಎಲ್ಲರನ್ನೂ ಆಸೆಯ ದೃಷ್ಟಿಯಿಂದ ನೋಡುತ್ತಿದ್ದಳು. ನಾನು ಬಹಳ ಹೊತ್ತು ಅವಳನ್ನೇ ನೋಡುತ್ತಿದ್ದೆ. ಅವಳು ಯಾರಿಗಾದರೂ ಕಾಯುತ್ತಿದ್ದಾಳೆ ಅಥವಾ ಅವಳ ಆರೋಗ್ಯ ಸರಿಯಿಲ್ಲ ಎಂದು ನನಗೆ ಅನ್ನಿಸಿತು. ಆ ದಿನ ವಿರಾಮ ಮುಗಿಯುವವರೆಗೆ ಅವಳು ಅಲ್ಲಿ ನಿಂತಿದ್ದಳು ಮತ್ತು ನಂತರ ಮೌನವಾಗಿ ಕ್ಲಾಸಿನ ಕಡೆಗೆ ಹೊರಟು ಹೋದಳು. ಮರುದಿನವೂ ಮಧ್ಯಾಹ್ನದ ವಿರಾಮದ ಸಮಯದಲ್ಲಿ ಅದೇ ದೃಶ್ಯವಿತ್ತು. ಅವಳು ಬಂದು ಅದೇ ಮೂಲೆಯಲ್ಲಿ ಕುಳಿತುಕೊಂಡಳು. ಇಂದು ಕೂಡ ಅವಳ ಬಳಿ ತಿನ್ನಲು ಏನೂ ಇರಲಿಲ್ಲ. ಅವಳು ತನ್ನ ಹಳೆಯ ಶಾಲ್ನಲ್ಲಿ ಮುಖಮರೆಸಿಕೊಂಡು ಕುಳಿತಿದ್ದಳು. ಅವಳ ಕಣ್ಣುಗಳಲ್ಲಿದ್ದ ಆ ಶೂನ್ಯತೆ ನನ್ನನ್ನು ಚಡಪಡಿಸುವಂತೆ ಮಾಡಿತು. ನನಗೆ ನನ್ನ ಹೆಣ್ಣು ಮಕ್ಕಳ ನೆನಪಾಯಿತು. ನನ್ನ ಮಗಳು ಹಸಿದಿದ್ದಾಗ ಅವಳ ಬಳಿ ತಿನ್ನಲು ಏನೂ ಇಲ್ಲದಿದ್ದರೆ ನನ್ನ ಹೃದಯಕ್ಕೆ ಎಷ್ಟು ನೋವಾಗಬಹುದು? 3ನೇ ದಿನ ನನಗೆ ತಾಳಲು ಸಾಧ್ಯವಾಗಲಿಲ್ಲ. ಮಧ್ಯಾಹ್ನದ ವಿರಾಮ ಮುಗಿಯುವ ಹಂತದಲ್ಲಿತ್ತು ಮತ್ತು ಜನಸಂದಣಿ ಕೂಡ ಕಡಿಮೆಯಾಗಿತ್ತು.
ಟ್ರೇನಲ್ಲಿ ಕೆಲವು ಸಮೋಸೆಗಳು ಬಾಕಿ ಉಳಿದಿದ್ದವು. ನಾನು ಆಷಾಢ ದೃಷ್ಟಿ ತಪ್ಪಿಸಿ ಒಂದು ಪ್ಲೇಟ್ನಲ್ಲಿ 2 ಸಮೋಸೆಗಳನ್ನು ಹಾಕಿಕೊಂಡು ಕೌಂಟರ್ನಿಂದ ಹೊರಗೆ ಬಂದೆ. ನಾನು ನಿಧಾನವಾಗಿ ನಡೆಯುತ್ತಾ ಆ ಮಗುವಿನ ಹತ್ತಿರ ಹೋದೆ. ಅವಳು ತಲೆ ತಗ್ಗಿಸಿ ನೆಲದ ಮೇಲೆ ಏನೋ ಗೆರೆಗಳನ್ನು ಎಳೆಯುತ್ತಿದ್ದಳು. ಮಗಳೇ ಎಂದು ನಾನು ಪ್ರೀತಿಯಿಂದ ಕರೆದೆ. ಅವಳು ದಬಕ್ಕನೆ ತಲೆ ಎತ್ತಿ ನೋಡಿದಳು. ಅವಳ ಕಣ್ಣುಗಳು ದೊಡ್ಡದಾಗಿ ಮತ್ತು ಮುಗ್ಧವಾಗಿದ್ದವು. ಆದರೆ ಆ ಕಣ್ಣುಗಳ ಸುತ್ತ ಕಪ್ಪು ವರ್ತುಲಗಳಿದ್ದವು. ಅವು ಬಹುಶಃ ಸತತ ಹಸಿವು ಅಥವಾ ಸಂಕಟದ ಕಥೆಯನ್ನು ಹೇಳುತ್ತಿದ್ದವು. ಜಿ ಅಂಕಲ್, ಅವಳ ಧ್ವನಿ ತುಂಬಾ ಕ್ಷೀಣವಾಗಿತ್ತು. ಮಗಳೇ, ನಿನ್ನ ಹೆಸರೇನು ಎಂದು ನಾನು ಕೇಳಿದೆ. ಪ್ರತಿಭಾ ಎಂದು ಅವಳು ಸಣ್ಣದಾಗಿ ಉತ್ತರಿಸಿದಳು. ಮಗಳೇ, ನೀನು ಪ್ರತಿದಿನ ಇಲ್ಲಿ ಬಂದು ಕುಳಿತುಕೊಳ್ಳುತ್ತೀಯಾ, ಆದರೆ ಏನನ್ನೂ ತಿನ್ನುವುದಿಲ್ಲ. ಇದೋ ನೋಡು, ಇದು ಬಿಸಿ ಸಮೋಸೆ, ತಿನ್ನು ಎಂದು ನಾನು ಪ್ಲೇಟನ್ನು ಅವಳ ಕಡೆಗೆ ಚಾಚಿದೆ. ಆದರೆ ಅವಳು ಸ್ವಾಭಿಮಾನದಿಂದ ತಲೆ ಅಲ್ಲಾಡಿಸಿದಳು. ಬೇಡ ಅಂಕಲ್, ನನಗೆ ಹಸಿವಿಲ್ಲ ಮತ್ತು ನನ್ನ ಬಳಿ ಹಣವೂ ಇಲ್ಲ ಎಂದು ಹೇಳಿ ಅವಳು ಏಳಲು ಪ್ರಯತ್ನಿಸಿದಳು. ನನ್ನ ಮನಸ್ಸು ಭಾರವಾಯಿತು. ಅವಳ ವಯಸ್ಸು ನನ್ನ ಹಿರಿಯ ಮಗಳಷ್ಟೇ ಇತ್ತು. ಮಗಳೇ, ನಿನ್ನ ಹತ್ತಿರ ಹಣ ಕೇಳಿದವರು ಯಾರು? ಇದನ್ನು ನಾನು ನನ್ನ ಕಡೆಯಿಂದ ನಿನಗೆ ಕೊಡುತ್ತಿದ್ದೇನೆ. ನಿನ್ನ ತಂದೆಯೇ ಇದನ್ನು ಕಳುಹಿಸಿದ್ದಾರೆ ಎಂದು ತಿಳಿದುಕೊಳ್ಳು. ಕುಳಿತುಕೋ ಮಗಳೇ, ತಿನ್ನು. ಹಠ ಮಾಡಬಾರದು ಎಂದು ನಾನು ಒತ್ತಾಯಿಸಿದೆ. ತಂದೆ ಎಂಬ ಪದ ಕೇಳುತ್ತಿದ್ದಂತೆಯೇ ಅವಳ ಕಣ್ಣುಗಳಲ್ಲಿ ತೇವ ತುಂಬಿಕೊಂಡಿತು. ಬಹುಶಃ ಆ ಶಬ್ದಗಳು ಅವಳ ಒಳಗಿನ ಯಾವುದೋ ನೋವಿನ ತಂತಿಯನ್ನು ಮೀಟಿದ್ದವು. ಅವಳು ಮತ್ತೆ ಕುಳಿತುಕೊಂಡಳು ಮತ್ತು ನಡುಗುವ ಕೈಗಳಿಂದ ಪ್ಲೇಟ್ ಹಿಡಿದುಕೊಂಡಳು. ಅವಳು ಸಮೋಸೆ ತಿನ್ನುತ್ತಿದ್ದ ರೀತಿಯನ್ನು ನೋಡಿ ಅವಳು ಎಷ್ಟು ಹಸಿದಿದ್ದಾಳೆ ಎಂಬ ಅಂದಾಜು ನನಗಾಯಿತು. ಬಹುಶಃ ಅವಳು ರಾತ್ರಿಯಿಂದ ಏನನ್ನೂ ತಿಂದಿರಲಿಲ್ಲ ಅನಿಸುತ್ತದೆ. ಯಾರಾದರೂ ಕಿತ್ತುಕೊಳ್ಳಬಹುದು ಎಂಬ ಭಯವಿರುವಂತೆ ಅವಳು ಬೇಗಬೇಗನೆ ತುತ್ತುಗಳನ್ನು ತೆಗೆದುಕೊಳ್ಳುತ್ತಿದ್ದಳು. ಅವಳು ತಿನ್ನುವುದನ್ನು ನೋಡಿ ನಾನು ನಿರಾಳವಾಗುತ್ತಿದ್ದೆ. ಅಷ್ಟರಲ್ಲಿ ಹಿಂದಿನಿಂದ ಆಷಾಢ ಕರ್ಕಶ ಧ್ವನಿ ಕೇಳಿಸಿತು. ರೂಪೇಶ್, ಇಲ್ಲಿ ಏನು ಮಾಡುತ್ತಿದ್ದೀರಿ? ಗ್ರಾಹಕರು ಕಾಯುತ್ತಿದ್ದಾರೆ ಮತ್ತು ನೀವು ಇಲ್ಲಿ ದಾನ ಮಾಡುತ್ತಾ ನಿಂತಿದ್ದೀರಿ. ನಾನು ಗಾಬರಿಯಾದೆ. ಪ್ರತಿಭಾ ಕೂಡ ಹೆದರಿ ತಿನ್ನುವುದನ್ನು ನಿಲ್ಲಿಸಿದಳು. ಅವಳು ತಿನ್ನುತ್ತಿರಲಿ ಎಂದು ನಾನು ಕೈಸನ್ನೆ ಮಾಡಿ ಬೇಗನೆ ಆಷಾಳ ಬಳಿ ಹೋದೆ. ಮೆಲ್ಲಗೆ ಮಾತನಾಡು ಆಶಾ, ಆ ಮಗು ಕೇಳಿಸಿಕೊಳ್ಳುತ್ತಾಳೆ. ಅವಳು ತುಂಬಾ ಬಡವಳು ಮತ್ತು ಹಸಿದಿದ್ದಾಳೆ ಎಂದು ನಾನು ಪ್ರೀತಿಯಿಂದ ಅವಳಿಗೆ ತಿಳಿ ಹೇಳಲು ಪ್ರಯತ್ನಿಸಿದೆ. ಆಶಾ ಕೋಪದಿಂದ ಹೇಳಿದಳು, ಆದರೆ ಏನಂತೆ? ಬಡವಳಾದರೆ ನಮಗೇನು? ಇಲ್ಲಿ ಅಂತಹ 100 ಹುಡುಗಿಯರು ಬರುತ್ತಾರೆ. ನೀನು ಯಾರ್ಯಾರ ಹೊಟ್ಟೆ ತುಂಬಿಸುತ್ತಾ ಅಲೆಯುತ್ತೀಯಾ? ನಾವು ಇಲ್ಲಿ ಸಂಪಾದನೆ ಮಾಡಲು ಬಂದಿದ್ದೇವೆ ಹೊರತು ಲಂಗರ್, ಉಚಿತ ಊಟ ನಡೆಸಲು ಬಂದಿಲ್ಲ. ನೀನು ಅವಳಿಗೆ ಉಚಿತವಾಗಿ ಕೊಟ್ಟ ಆ 2 ಸಮೋಸೆಗಳ ಹಣ ನಿನ್ನ ಜೇಬಿನಿಂದ ಕಡಿತವಾಗುತ್ತದೆ ಅಥವಾ ನನ್ನ ತಂದೆ ಕೊಟ್ಟ ವರದಕ್ಷಿಣೆಯಿಂದ ಬರುತ್ತದೆ. ಹೇಳು, ನೀನು ಯಾವಾಗಲೂ ನಷ್ಟವನ್ನೇ ಮಾಡುತ್ತಿರುತ್ತೀಯಾ? ನಿನಗೆ ನಿನ್ನ ಉದಾರತೆ ತೋರಿಸಲು ಕೇವಲ ನೆಪ ಬೇಕು ಅಷ್ಟೇ. ಅವಳ ಮಾತುಗಳು ನನ್ನ ಹೃದಯಕ್ಕೆ ಚಾಕುವಿನಂತೆ ಚುಚ್ಚುತ್ತಿದ್ದವು. ಹಸಿವು ಅಂದರೇನು ಎಂಬುದು ಅವಳಿಗೆ ಅರ್ಥವಾಗುತ್ತಿರಲಿಲ್ಲ. ಆಶಾ, ದೇವರಿಗಾದರೂ ಹೆದರು. ದಾನಧರ್ಮ ಮಾಡುವ ಮನುಷ್ಯ ಯಾವಾಗಲೂ ದೇವರ ದೃಷ್ಟಿಯಲ್ಲಿ ದೊಡ್ಡವನಾಗಿರುತ್ತಾನೆ. ಹಸಿದವರಿಗೆ ಸ್ವಲ್ಪ ತಿನಿಸಿದರೆ ನಾವೇನೂ ಬರ್ಬಾದ್ ಆಗುವುದಿಲ್ಲ. ಒಮ್ಮೆ ಅವಳ ಬಟ್ಟೆಗಳ ಸ್ಥಿತಿಯನ್ನು ನೋಡು ಎಂದು ನಾನು ಸ್ವಲ್ಪ ಕಠಿಣವಾಗಿಯೇ ಹೇಳಿದೆ. ಆಶಾ ಏನೋ ಗೊಣಗುತ್ತಾ ಪಾತ್ರೆಗಳನ್ನು ಜೋರಾಗಿ ಪಟಪಟ ಎಂದು ಅಪ್ಪಳಿಸಲು ಶುರುಮಾಡಿದಳು. ನಾನು ಮತ್ತೆ ನನ್ನ ಕೆಲಸದಲ್ಲಿ ತೊಡಗಿದೆ. ಆದರೆ ನನ್ನ ದೃಷ್ಟಿ ಪದೇ ಪದೇ ಪ್ರತಿಭಾಳ ಕಡೆಗೆ ಹೋಗುತ್ತಿತ್ತು. ಅವಳು ಬೇಗನೆ ಕೊನೆಯ ತುತ್ತನ್ನು ತಿಂದು ಎದ್ದಾಗ ನನ್ನ ಕಡೆಗೆ ಕೃತಜ್ಞತೆಯ ದೃಷ್ಟಿಯಿಂದ ನೋಡಿ ಅಲ್ಲಿಂದ ಹೊರಟು ಹೋದಳು. ಆ ದಿನದ ನಂತರ ಇದು ಒಂದು ರೂಢಿಯಾಗಿಬಿಟ್ಟಿತು. ಪ್ರತಿಭಾ ಲಂಚ್ ಬ್ರೇಕ್ ಸಮಯದಲ್ಲಿ ಬರುತ್ತಿದ್ದಳು ಮತ್ತು ಯಾವುದೋ ಮೂಲೆಯಲ್ಲಿ ಕುಳಿತುಕೊಳ್ಳುತ್ತಿದ್ದಳು. ನಾನು ಅವಕಾಶ ಸಿಕ್ಕಾಗಲೆಲ್ಲ ಬಾಕಿ ಉಳಿದ ಅಥವಾ ಕೆಲವೊಮ್ಮೆ ತಾಜಾ ಸಮೋಸೆಗಳನ್ನು ಅವಳಿಗೆ ನೀಡುತ್ತಿದ್ದೆ. ಅವಳು ನಿರಾಕರಿಸಿದಾಗ ನಾನು ಅವಳಿಗೆ ನನ್ನ ಮೇಲೆ ಆಣೆ ಹಾಕಿ ತಿನ್ನುವಂತೆ ಮಾಡುತ್ತಿದ್ದೆ. ಅವಳು ಮೌನವಾಗಿ ತಿಂದು ನನಗೆ ಹರಸುತ್ತಾ ಹೊರಟು ಹೋಗುತ್ತಿದ್ದಳು. ಆಶಾಳಿಗೆ ಈ ವಿಷಯ ತಿಳಿದಾಗಲೆಲ್ಲ ಅವಳು ಹೊಸ ತಗಾದೆ ತೆಗೆಯುತ್ತಿದ್ದಳು. ನಿನಗೆ ಎಂದಿಗೂ ಬುದ್ಧಿ ಬರುವುದಿಲ್ಲ. ನಮ್ಮ ಲಾಭವನ್ನು ಆ ಹುಡುಗಿಯ ಮೇಲೆ ಸುರಿಯುತ್ತಿದ್ದೀಯಾ? ಅವಳು ಪ್ರತಿದಿನ ಉಚಿತವಾಗಿ ತಿನ್ನಲು ಇಲ್ಲಿಗೆ ಬರುತ್ತಾಳೆ ಮತ್ತು ನೀನು ತಕ್ಷಣ ಕರಗಿ ಹೋಗುತ್ತೀಯಾ? ನಾಳೆ ನಮ್ಮ ಮಕ್ಕಳು ಹಸಿವಿನಿಂದ ಸತ್ತಾಗ ನೀನೇ ನೋಡು. ಆಶಾಳ ಆ ಮಾತುಗಳಿಗೆ ನಾನು ಮೌನವಾಗಿರುತ್ತಿದ್ದೆ. ಹಸಿದವರಿಗೆ ಅನ್ನ ಹಾಕುವುದರಿಂದ ನಮ್ಮ ಹಣ ಕಡಿಮೆಯಾಗುವುದಿಲ್ಲ, ಬದಲಿಗೆ ಹೆಚ್ಚಾಗುತ್ತದೆ ಎಂದು ನಾನು ಅವಳಿಗೆ ಹೇಗೆ ವಿವರಿಸಲಿ? ಪ್ರತಿಭಾಳ ಹೊಟ್ಟೆ ತುಂಬಿದ ನಂತರ ಅವಳ ಮುಖದಲ್ಲಿ ಕಾಣುತ್ತಿದ್ದ ನೆಮ್ಮದಿಯನ್ನು ನೋಡಿದಾಗ ನನ್ನ ಸಂಪಾದನೆಯಲ್ಲಿ ಮತ್ತಷ್ಟು ವೃದ್ಧಿಯಾಗುತ್ತಿದೆ ಎಂದು ನನಗೆ ಅನಿಸುತ್ತಿತ್ತು. ಹೀಗೆ ದಿನಗಳು ವಾರಗಳಾದವು, ವಾರಗಳು ತಿಂಗಳುಗಳಾದವು. ಚಳಿಗಾಲ ಮುಗಿದು ಬೇಸಿಗೆ ಕಾಲ ಬಂದಿತು.
ಪ್ರತಿಭಾ ಇನ್ನೂ ಕೂಡ ಅದೇ ಹಳೆಯ ಸಮವಸ್ತ್ರದಲ್ಲೇ ಬರುತ್ತಿದ್ದಳು. ಬಹುಶಃ ಅವಳ ಬಳಿ ಎರಡನೇ ಜೊತೆ ಬಟ್ಟೆ ಇರಲಿಲ್ಲ ಅನಿಸುತ್ತದೆ. ಒಂದು ದಿನ ಭೀಕರವಾದ ಮಳೆ ಸುರಿಯುತ್ತಿತ್ತು. ಆ ದಿನ ಕಾಲೇಜಿಗೆ ಬಹಳ ಕಡಿಮೆ ಮಕ್ಕಳು ಬಂದಿದ್ದರು. ಆದರೆ ಕ್ಯಾಂಟೀನ್ನಲ್ಲಿ ಜನಸಂದಣಿ ಇತ್ತು. ಹುಡುಗಿಯರು ತಮಗೆ ಬೇಕಾದ ಪಕೋಡಗಳನ್ನು ಮಾಡಿಕೊಡುವಂತೆ ಕೇಳುತ್ತಿದ್ದರು. ನಾನು ಕಡಾಯಿಯ ಹೊಗೆ ಮತ್ತು ಶಾಖದಲ್ಲಿ ಬೆವರಿನಿಂದ ಪೂರ್ತಿ ಒದ್ದೆಯಾಗಿದ್ದೆ. ಆಶಾ ಕೌಂಟರ್ನಲ್ಲಿ ಬ್ಯೂಸಿಯಾಗಿದ್ದಳು. ಆಗ ನಾನು ನೋಡಿದ್ದೆ. ಪ್ರತಿಭಾ ಮಳೆಯಲ್ಲಿ ನೆನೆಯುತ್ತಾ ವರಾಂಡಕ್ಕೆ ಬಂದಳು. ಅವಳು ಸಂಪೂರ್ಣವಾಗಿ ಒದ್ದೆಯಾಗಿದ್ದಳು ಮತ್ತು ಚಳಿಯಿಂದ ನಡುಗುತ್ತಿದ್ದಳು. ಇಂದು ಬಹುಶಃ ಅವಳ ಬಳಿ ಕೊಡೆಯಿರಲಿ, ತಲೆ ಮರೆಸಿಕೊಳ್ಳಲು ಒಂದು ಪುಸ್ತಕವೂ ಇರಲಿಲ್ಲ. ಅವಳು ಒಂದು ಮೂಲೆಯಲ್ಲಿ ಮುದುಡಿ ನಿಂತುಕೊಂಡಳು. ಅವಳ ತುಟಿಗಳು ಚಳಿಯಿಂದ ನೀಲಿಗಟ್ಟಿದ್ದವು. ಇದನ್ನು ನೋಡಿ ನನ್ನ ಹೃದಯ ಕಿವುಚಿದಂತಾಯಿತು. ನಾನು ತಕ್ಷಣ ಒಂದು ಕಪ್ ಬಿಸಿ ಚಹಾ ಮತ್ತು ಜೊತೆಗೆ 2 ಸಮೋಸೆಗಳನ್ನು ಪ್ಲೇಟ್ನಲ್ಲಿ ಇಟ್ಟುಕೊಂಡು ಬಂದೆ. ಆಶಾ ಆ ಸಮಯದಲ್ಲಿ ಒಬ್ಬ ವಿದ್ಯಾರ್ಥಿನಿಯ ಜೊತೆ ಜಗಳವಾಡುತ್ತಿದ್ದಳು. ಹಾಗಾಗಿ ಅವಳ ಗಮನ ಇರಲಿಲ್ಲ. ನಾನು ವೇಗವಾಗಿ ಪ್ರತಿಭಾಳ ಬಳಿ ಹೋದೆ. ಮಗಳೇ, ಈ ಚಹಾ ಕುಡಿ, ನಿನಗೆ ಚಳಿಯಾಗುತ್ತದೆ. ಅವಳು ನಡುಗುವ ಕೈಗಳಿಂದ ಆ ಕಪ್ ಹಿಡಿದುಕೊಂಡಳು. ಚಹಾದ ಬಿಸಿಯನ್ನು ಅನುಭವಿಸುತ್ತಿದ್ದಂತೆಯೇ ಅವಳ ಮುಖದಲ್ಲಿ ಸ್ವಲ್ಪ ನೆಮ್ಮದಿ ಮೂಡಿತು. ಥ್ಯಾಂಕ್ಯೂ ಅಂಕಲ್, ನೀವು ನನಗೆ ದೇವರಿದ್ದಂತೆ. ಅವಳ ಈ ಮಾತುಗಳು ನನ್ನ ಕಿವಿಯಲ್ಲಿ ಜೇನು ಸುರಿದಂತಾದವು. ನಾನು ಅವಳ ತಲೆಯ ಮೇಲೆ ಕೈಯಿಟ್ಟೆ. ಮಗಳೇ, ದೇವರು ಅಂದರೆ ಅವನು ಮೇಲೆ ಕುಳಿತು ನಮ್ಮನ್ನೆಲ್ಲಾ ನೋಡುತ್ತಿರುವವನು. ನಾವು ಕೇವಲ ಮನುಷ್ಯರಾಗಲು ಪ್ರಯತ್ನಿಸುತ್ತಿದ್ದೇವೆ ಅಷ್ಟೇ. ನಾನು ಈ ಮಾತನ್ನು ಹೇಳುತ್ತಿರುವಾಗಲೇ ಹಿಂದಿನಿಂದ ಆಶಾಳ ಧ್ವನಿ ಗುಡುಗಿತು. ರೂಪೇಶ್, ಈಗ ಚಹಾವನ್ನು ಕೂಡ ಉಚಿತವಾಗಿ ಹಂಚಲು ಶುರು ಮಾಡಿದಿರಾ? ನಾನು ತಿರುಗಿ ನೋಡಿದಾಗ ಆಶಾ ಕೋಪದಿಂದ ಕೆಂಪಾಗಿದ್ದಳು. ಇಂದು ಬಹುಶಃ ಮನೆಯಲ್ಲಿ ನನ್ನ ಗತಿ ಅಧೋಗತಿ ಎನಿಸಿತು. ಆದರೆ ನನಗೆ ಅದರ ಬಗ್ಗೆ ಯಾವುದೇ ಚಿಂತೆಯಿರಲಿಲ್ಲ. ಇಂದು ಮತ್ತೆ ಒಬ್ಬ ಅಗತ್ಯವಿರುವವರಿಗೆ ಸಹಾಯ ಮಾಡಿದನಲ್ಲ ಎಂಬ ಸಂತೋಷ ನನಗಿತ್ತು. ಕಥೆ ತುಂಬಾ ಹೃದಯಸ್ಪರ್ಶಿಯಾಗಿದೆ. ಮುಂದೇನಾಗುತ್ತದೆ ಎಂದು ತಿಳಿಯಲು ನೀವು ಬಯಸುವಿರಾ? ಆದರೆ ಈ ಪುಟ್ಟ ಉಪಕಾರವು ಮುಂಬರುವ ದಿನಗಳಲ್ಲಿ ನನ್ನ ಜೀವನದಲ್ಲಿ ಎಂತಹ ಚಂಡಮಾರುತವನ್ನು ಅಥವಾ ಎಂತಹ ನೆಮ್ಮದಿಯನ್ನು ತರಲಿದೆ ಎಂಬುದು ನನಗೆ ತಿಳಿದಿರಲಿಲ್ಲ. ಕಾಲವು ಬಹಳ ಮೌನವಾಗಿ ತನ್ನ ಜಾಲವನ್ನು ಹೆಣೆಯುತ್ತಿತ್ತು ಮತ್ತು ನಿಧಾನವಾಗಿ ಕಳೆದು ಹೋಗುತ್ತಿತ್ತು. ಈ ಕಳೆಯುತ್ತಿರುವ ಸಮಯದೊಂದಿಗೆ ನನ್ನ ಮತ್ತು ಆಶಾಳ ನಡುವಿನ ವಾಗ್ವಾದಗಳು ದೈನಂದಿನ ಜೀವನದ ಭಾಗವಾಗಿಬಿಟ್ಟಿದ್ದವು. ಕ್ಯಾಂಟೀನ್ ಕೆಲಸವು ಹೊರಗಿನಿಂದ ನೋಡಲು ತುಂಬಾ ಚೆನ್ನಾಗಿ ಕಾಣಿಸುತ್ತಿತ್ತು. ಆದರೆ ಆ ಹಣದುಬ್ಬರದ ಸಮಯದಲ್ಲಿ ಖರ್ಚುಗಳು ಎಷ್ಟು ಹೆಚ್ಚಾಗಿದ್ದವೆಂದರೆ ಅವುಗಳನ್ನು ನಿಭಾಯಿಸುವುದು ಕಷ್ಟವಾಗಿತ್ತು. ಆಶಾ ಪ್ರತಿ ಸಂಜೆ ಗಲ್ಲಾಪೆಟ್ಟಿಗೆಯಿಂದ ಹಣ ತೆಗೆದಾಗ ಅವಳ ಹಣೆಯ ಮೇಲೆ ಚಿಂತೆಯ ಗೆರೆಗಳು ಸ್ಪಷ್ಟವಾಗಿ ಕಾಣುತ್ತಿದ್ದವು. ಅವಳು ಪ್ರತಿಯೊಂದು ಪೈಪೆಯ ಲೆಕ್ಕ ಹಾಕುತ್ತಿದ್ದಳು ಮತ್ತು ನಂತರ ನನ್ನನ್ನು ಎದುರು ನಿಲ್ಲಿಸುತ್ತಿದ್ದಳು. ರೂಪೇಶ್, ಇಂದು ಮತ್ತೆ ಲೆಕ್ಕದಲ್ಲಿ ವ್ಯತ್ಯಾಸವಿದೆ. ನೀನು ಆ ಹುಡುಗಿಗೆ 2 ಪ್ಲೇಟ್ ಸಮೋಸೆ ಕೊಟ್ಟಿದ್ದನ್ನು ನಾನು ಕಣ್ಣಾರೆ ನೋಡಿದ್ದೇನೆ ಮತ್ತು ನೀನು 1 ರೂಪಾಯಿಯನ್ನು ಪಡೆಯಲಿಲ್ಲ. ನೀನು ಯಾವಾಗ ತಿದ್ದುಕೊಳ್ಳುತ್ತೀಯಾ? ಎಂದು ಆಶಾ ಕೋಪದಿಂದ ಪುಸ್ತಕವನ್ನು ಮುಚ್ಚುತ್ತಾ ಹೇಳಿದಳು. ಅವಳ ಮುಖ ಕೆಂಪಾಗಿತ್ತು. ನಾನು ಅವಳನ್ನು ಸಮಾಧಾನಪಡಿಸಲು ಮೃದುವಾಗಿ ಅವಳ ಪಕ್ಕದಲ್ಲಿ ಕುಳಿತುಕೊಂಡೆ. ಆಶಾ, ಆ ಮಗು ಅನಾಥೆಯಂತೆ ಕಾಣುತ್ತಾಳೆ. ತುಂಬಾ ಅಸಹಾಯಕಳು. ನೀನು ಅವಳ ಬೂಟುಗಳನ್ನು ಗಮನಿಸಿದ್ದೀಯಾ? ಹಿಮ್ಮಡಿಗಳು ಸವೆದು ಹೋಗಿವೆ. ನಾವು ಅವಳಿಗೆ 2 ಸಮೋಸೆ ತಿನ್ನಿಸಿದರೆ ದೇವರು ಅದರ ಫಲವನ್ನು ನಮ್ಮ ಮಕ್ಕಳ ರೂಪದಲ್ಲಿ ನಮಗೆ ನೀಡುತ್ತಾನೆ. ನೋಡು, ನಮ್ಮ ಆರ್ಯನ್ ಎಷ್ಟು ಆರೋಗ್ಯವಾಗಿದ್ದಾನೆ. ನಮ್ಮ ಹೆಣ್ಣು ಮಕ್ಕಳು ಎಷ್ಟು ಸಂಸ್ಕಾರಿವಾಗಿದ್ದಾರೆ. ಇದೆಲ್ಲ ದೇವರ ಕೃಪೆಯಲ್ಲವೇ? ಆಶಾ ಕಿರಿಕಿರಿಗೊಂಡು ಕೈಸರಿಸಿದಳು. ನಿನ್ನ ಈ ಎಮೋಷನಲ್ ಮಾತುಗಳು ನನಗೆ ಅರ್ಥವಾಗುವುದಿಲ್ಲ. ನನಗೆ ಗೊತ್ತಿರುವುದು ಇಷ್ಟೇ. ನಾವು ಹಣ ಉಳಿಸದಿದ್ದರೆ ನಾಳೆ ಹೆಣ್ಣು ಮಕ್ಕಳ ಮದುವೆಯಲ್ಲಿ ಕಷ್ಟವಾಗುತ್ತದೆ. ಮತ್ತು ಆ ಹುಡುಗಿಗೆ ಈಗ ಅಭ್ಯಾಸವಾಗಿಬಿಟ್ಟಿದೆ. ಈಗ ಅವಳು ತನ್ನ ಹಕ್ಕಿನಂತೆ ಬಂದು ಪಡೆಯುತ್ತಿದ್ದಾಳೆ. ಆಶಾಳ ಮಾತನ್ನು ಕೇಳಿ ನಾನು ಸುಮ್ಮನಾದೆ. ಪ್ರತಿಭಾ ಎಂದಿಗೂ ಬಾಯಿಂದ ಏನನ್ನೂ ಕೇಳಿರಲಿಲ್ಲ ಎಂದು ನಾನು ಅವಳಿಗೆ ಹೇಗೆ ವಿವರಿಸಲಿ? ಅವಳು ಬಂದು ಸುಮ್ಮನೆ ಕುಳಿತುಕೊಳ್ಳುತ್ತಿದ್ದಳು ಮತ್ತು ನನ್ನ ಕಣ್ಣುಗಳು ಅವಳ ಅಗತ್ಯವನ್ನು ಅರಿತುಕೊಳ್ಳುತ್ತಿದ್ದವು. ಆದರೂ ಆಶಾ ತನ್ನ ಜಾಗದಲ್ಲಿ ತಪ್ಪಿರಲಿಲ್ಲ. ಒಬ್ಬ ತಾಯಿ ಮತ್ತು ಸಂಸಾರ ನಿಭಾಯಿಸುವ ಮಹಿಳೆಯಾಗಿ ಅವಳಿಗೆ ಭವಿಷ್ಯದ ಚಿಂತೆ ಕಾಡುತ್ತಿತ್ತು. ಹೀಗೆ 2 ವರ್ಷಗಳು ಕಳೆದವು. ಋತುಗಳು ಬದಲಾದವು. ತೀವ್ರವಾದ ಬೇಸಿಗೆ ಮತ್ತು ತಣ್ಣನೆಯ ಗಾಳಿ ಬಂದು ಹೋದವು. ಈ 2 ವರ್ಷಗಳಲ್ಲಿ ಪ್ರತಿಭಾ ಒಂದು ದಿನವೂ ತಪ್ಪದೇ ಕ್ಯಾಂಟೀನ್ಗೆ ಬರುತ್ತಿದ್ದಳು. ಅವಳು ಪ್ರಥಮ ವರ್ಷದಿಂದ ದ್ವಿತೀಯ ವರ್ಷಕ್ಕೆ ತಲುಪಿದ್ದಳು. ಅವಳ ಬಟ್ಟೆಗಳು ಇಂದಿಗೂ ಅದೇ ಹಳೆಯ ಮತ್ತು ಸರಳವಾಗಿದ್ದವು. ಆದರೆ ಅವಳ ಕಣ್ಣುಗಳಲ್ಲಿ ಓದಿನ ಬಗ್ಗೆ ಒಂದು ವಿಶಿಷ್ಟವಾದ ಹಂಬಲವಿತ್ತು. ನಾನು ಎಂದಿಗೂ ಅವಳ ಮನೆಯ ಪರಿಸ್ಥಿತಿಯ ಬಗ್ಗೆ ಕೇಳಲಿಲ್ಲ, ಏಕೆಂದರೆ ಯಾರದ್ದಾದರೂ ಅಸಹಾಯಕತೆಯನ್ನು ಕೆದಕಿದರೆ ಅವರ ನೋವು ಹೆಚ್ಚಾಗುತ್ತದೆ ಎಂಬುದು
ನನಗೆ ತಿಳಿದಿತ್ತು. ನಮ್ಮ ನಡುವೆ ಒಂದು ಮೌನವಾದ ಸಂಬಂಧ ಏರ್ಪಟ್ಟಿತ್ತು. ನಾನು ಅವಳಿಗೆ ಆಹಾರ ನೀಡುತ್ತಿದ್ದೆ ಮತ್ತು ಅವಳು ಕಣ್ಣುಗಳಲ್ಲೇ ಧನ್ಯವಾದ ಹೇಳಿ ಹೊರಟು ಹೋಗುತ್ತಿದ್ದಳು. ನಂತರ ಪರೀಕ್ಷೆಯ ಸಮಯ ಬಂದಿತು. ಕಾಲೇಜಿನಲ್ಲಿ ಜನಸಂದಣಿ ಕಡಿಮೆಯಾಯಿತು. ವಿದ್ಯಾರ್ಥಿನಿಯರು ಓದಿಗಾಗಿ ಮನೆಯಲ್ಲೇ ಇರತೊಡಗಿದರು. ಪ್ರತಿಭಾ ಕೊನೆಯ ಬಾರಿಗೆ ಬಂದಿದ್ದಳು. ಆ ದಿನ ಅವಳು ಸ್ವಲ್ಪ ಹೆಚ್ಚು ಉದಾಸೀನಳಾಗಿ ಕಾಣುತ್ತಿದ್ದಳು. ಅವಳು ಸಮೋಸೆ ತಿಂದಳು ಮತ್ತು ಹೋಗುವಾಗ ರಸ್ತೆಯಲ್ಲಿ ನಿಂತಳು. ಅಂಕಲ್, ನಿಮಗೆ ತುಂಬಾ ಧನ್ಯವಾದಗಳು. ನನ್ನ ಪರೀಕ್ಷೆಗಳು ಆರಂಭವಾಗುತ್ತಿವೆ. ಬಹುಶಃ ಇನ್ನು ಮುಂದೆ ಕಾಲೇಜಿಗೆ ಬರಲು ಸಾಧ್ಯವಾಗದಿರಬಹುದು. ನೀವು ನನಗಾಗಿ ಮಾಡಿದ್ದನ್ನು ನಾನು ಜೀವನಪರ್ಯಂತ ಮರೆಯುವುದಿಲ್ಲ ಎಂದಾಗ ಅವಳ ಧ್ವನಿ ಗದ್ಗದಿತವಾಗಿತ್ತು. ನಾನು ಪ್ರೀತಿಯಿಂದ ಅವಳ ತಲೆಯ ಮೇಲೆ ಕೈಯಿಟ್ಟೆ. ಮಗಳೇ, ದೇವರು ನಿನಗೆ ಯಶಸ್ಸನ್ನು ನೀಡಲಿ. ಮನಸ್ಸಿಟ್ಟು ಓದು ಮತ್ತು ಎಂದಿಗೂ ಧೈರ್ಯ ಕಳೆದುಕೊಳ್ಳಬೇಡ. ಅವಳು ಹೊರಟು ಹೋದಳು. ಮತ್ತು ನಿಜವಾಗಿಯೂ ಅವಳು ಮತ್ತೆ ಬರಲಿಲ್ಲ. ಫಲಿತಾಂಶ ಬಂದಿತು. ಹೊಸ ವರ್ಷ ಆರಂಭವಾಯಿತು. ಆದರೆ ಪ್ರತಿಭಾ ಮತ್ತೆ ಕಾಣಿಸಿಕೊಳ್ಳಲಿಲ್ಲ. ನಾನು ಆಗಾಗ ವಿರಾಮದ ಸಮಯದಲ್ಲಿ ಅವಳು ಕುಳಿತುಕೊಳ್ಳುತ್ತಿದ್ದ ಆ ಮೂಲೆಯ ಕಡೆಗೆ ನೋಡುತ್ತಿದ್ದೆ ಮತ್ತು ಅಲ್ಲಿ ಶೂನ್ಯತೆಯನ್ನು ಅನುಭವಿಸುತ್ತಿದ್ದೆ. ಅವಳು ಉತ್ತೀರ್ಣಳಾದಳೋ ಇಲ್ಲವೋ, ಮುಂದೆ ಓದಲು ಸಾಧ್ಯವಾಯಿತೋ ಅಥವಾ ಬಡತನವು ಅವಳ ಓದನ್ನು ನಿಲ್ಲಿಸಿತೋ ಎಂಬ ಚಿಂತೆ ನನಗೆ ಕಾಡುತ್ತಿತ್ತು. ಆದರೆ ನನ್ನ ಬಳಿ ಅವಳ ವಿಳಾಸವಾಗಲಿ ಅಥವಾ ಫೋನ್ ನಂಬರ್ ಆಗಲಿ ಇರಲಿಲ್ಲ. ಆದ್ದರಿಂದ ನಾನು ಕೇವಲ ದೇವರಿಗೆ ಪ್ರಾರ್ಥನೆ ಸಲ್ಲಿಸಬಹುದಿತ್ತು. ಉಚಿತವಾಗಿ ತಿನ್ನುವವಳಿಂದ ಮುಕ್ತಿ ಸಿಕ್ಕಿತು ಮತ್ತು ಇನ್ನು ಮುಂದೆ ನಷ್ಟವಾಗುವುದಿಲ್ಲ ಎಂದು ಆಶಾ ಮಾತ್ರ ಸಂತೋಷವಾಗಿದ್ದಳು. ಪ್ರತಿಭಾ ಹೋದ ಕೆಲವು ಸಮಯದ ನಂತರ ನಮ್ಮ ಜೀವನದಲ್ಲಿ ದೊಡ್ಡ ಬದಲಾವಣೆ ಬಂದಿತು. ಕಾಲೇಜು ಆಡಳಿತ ಮಂಡಳಿಯು ಕ್ಯಾಂಟೀನ್ ಗುತ್ತಿಗೆಯನ್ನು ಮತ್ತೆ ನೀಡಲು ನಿರ್ಧರಿಸಿತು. 3 ವರ್ಷಗಳ ಕಠಿಣ ಪರಿಶ್ರಮ ಮತ್ತು ಯಾವುದೇ ದೂರುಗಳಿಲ್ಲದ ಕೆಲಸದ ಕಾರಣ ಗುತ್ತಿಗೆ ನಮಗೆ ಸಿಗುತ್ತದೆ ಎಂಬ ಭರವಸೆ ನನಗಿತ್ತು. ಆದರೆ ಆ ಕಾಲದಲ್ಲಿ ಪರಿಶ್ರಮಕ್ಕಿಂತ ಹೆಚ್ಚಾಗಿ ಹಣ ಮತ್ತು ಪ್ರಭಾವ ಕೆಲಸ ಮಾಡುತ್ತದೆ. ಹರಾಜಿನ ದಿನ ನಾನು ದೊಡ್ಡ ಭರವಸೆಯೊಂದಿಗೆ ಹೋಗಿದ್ದೆ. ಆದರೆ ಒಬ್ಬ ದೊಡ್ಡ ವ್ಯಾಪಾರಿ ನನಗಿಂತ ದುಪ್ಪಟ್ಟು ಹಣದ ಬಿಡ್ ಕೂಗಿದಾಗ ನನ್ನ ಎಲ್ಲಾ ಭರವಸೆಗಳು ನುಚ್ಚುನೂರಾದವು. ಆ ಮೊತ್ತವು ನನ್ನ ಶಕ್ತಿಗೂ ಮೀರಿದ್ದಾಗಿತ್ತು. ಕಾಲೇಜಿನವರು ಹೆಚ್ಚು ಹಣ ನೋಡಿ ಗುತ್ತಿಗೆಯನ್ನು ಅವನಿಗೆ ನೀಡಿದರು ಮತ್ತು ನಮಗೆ 1 ವಾರದೊಳಗೆ ಕ್ಯಾಂಟೀನ್ ಖಾಲಿ ಮಾಡಲು ಆದೇಶ ನೀಡಿದರು. ಆ ದಿನ ನನಗೂ ಮತ್ತು ಆಶಾಳಿಗೂ ದೊಡ್ಡ ಆಘಾತವಾಗಿತ್ತು. 3 ವರ್ಷಗಳ ಪರಿಶ್ರಮ, ಬೆವರು ಮತ್ತು ಕನಸುಗಳು ಎಲ್ಲವೂ ಇಲ್ಲಿಗೆ ಸೇರಿದ್ದವು. ಈ ಸ್ಥಳವು ನಮಗೆ 2ನೇ ಮನೆಯಂತಾಗಿತ್ತು. ಆಶಾ ಬಿಕ್ಕಿ ಬಿಕ್ಕಿ ಅಳತೊಡಗಿದಳು. ರೂಪೇಶ್, ಈಗ ಏನಾಗುತ್ತದೆ? ನಾವು ಎಲ್ಲಿಗೆ ಹೋಗುವುದು? ಇಷ್ಟು ಕಷ್ಟಪಟ್ಟು ಪರಿಸ್ಥಿತಿ ಸುಧಾರಿಸಿತ್ತು. ಈಗ ಮತ್ತೆ ಅದೇ ಸಂಕಷ್ಟಗಳು. ನಾನು ಅವಳಿಗೆ ಧೈರ್ಯ ತುಂಬಿದೆ. ಆದರೂ ನನ್ನ ಹೃದಯವೂ ಭಾರವಾಗಿತ್ತು. ದೇವರೇ ಮಾಲೀಕ ಆಶಾ. ಒಂದು ದಾರಿ ಮುಚ್ಚಿದಾಗ ಅವನು ಮತ್ತೊಂದು ದಾರಿಯನ್ನು ತೆರೆಯುತ್ತಾನೆ. ನಾವು ಸಾಮಾನುಗಳನ್ನು ಕಟ್ಟಿದೆವು. ಕಡಾಯಿಗಳು, ಒಲೆ ಮತ್ತು ಪಾತ್ರೆಗಳನ್ನೆಲ್ಲ ಒಂದು ಲೋಡಿಂಗ್ ರಿಕ್ಷಾದಲ್ಲಿ ಇರಿಸಿದೆವು. ಕಾಲೇಜಿನ ಗೇಟ್ನಿಂದ ಹೊರಬರುವಾಗ ನಾನು ಹಿಂದೆ ತಿರುಗಿ ಕ್ಯಾಂಟೀನ್ನತ್ತ ನೋಡಿದಾಗ ಕಣ್ಣುಗಳು ತುಂಬಿ ಬಂದವು. ಅಲ್ಲಿ ನನ್ನ ಸಮಯ ಮತ್ತು ನೆನಪುಗಳ ಒಂದು ದೊಡ್ಡ ಭಾಗವನ್ನು ಬಿಟ್ಟು ಹೋಗುತ್ತಿದ್ದೆ. ಮುಖ್ಯವಾಗಿ ಪ್ರತಿಭಾಳಂತಹ ಮಕ್ಕಳ ನೆನಪುಗಳು, ಯಾರಿಗೆ ನನ್ನ ಶಕ್ತಿಯನುಸಾರ ನಾನು ಆಸರೆಯಾಗಿದ್ದೆ. ಕಾಲೇಜು ಬಿಟ್ಟ ನಂತರ ಯಾವುದೇ ದೊಡ್ಡ ಕೆಲಸವನ್ನು ಪ್ರಾರಂಭಿಸುವಷ್ಟು ಬಂಡವಾಳ ನನ್ನ ಬಳಿ ಇರಲಿಲ್ಲ. ಆ 3 ವರ್ಷಗಳಲ್ಲಿ ಮನೆ ಚೆನ್ನಾಗಿ ನಡೆಯಿತು, ಆದರೆ ಉಳಿತಾಯ ಮಾಡಲು ಸಾಧ್ಯವಾಗಲಿಲ್ಲ. ಇದ್ದ ಅಲ್ಪ ಸ್ವಲ್ಪ ಹಣದಿಂದ ನಾನು ಮೊಹಲ್ಲಾದಲ್ಲಿ ಒಂದು ಸಣ್ಣ ಅಂಗಡಿಯನ್ನು ಬಾಡಿಗೆಗೆ ಪಡೆದುಕೊಂಡೆ. ಒಂದು ಪುಟ್ಟ ಜನರಲ್ ಸ್ಟೋರ್. ಅಂಗಡಿ ಚಿಕ್ಕದಾಗಿತ್ತು ಮತ್ತು ಬರುವ ಗ್ರಾಹಕರೆಲ್ಲರೂ ಹೆಚ್ಚಾಗಿ ಸಾಲ ಕೇಳುವವರೇ ಆಗಿದ್ದರು. ಕಾಲೇಜಿನ ಆ ಸಂಭ್ರಮ ಮತ್ತು ಕೈಗೆ ಸಿಗುತ್ತಿದ್ದ ನಗದು ಹಣ ಈಗ ಕೇವಲ ನೆನಪಾಗಿ ಉಳಿದಿತ್ತು. ಆಶಾ ಈಗ ಅಂಗಡಿಯಲ್ಲಿ ಕುಳಿತುಕೊಳ್ಳಲು ಸಾಧ್ಯವಿರಲಿಲ್ಲ. ಆದ್ದರಿಂದ ನಾನು ಒಬ್ಬನೇ ಬೆಳಿಗ್ಗೆಯಿಂದ ರಾತ್ರಿಯವರೆಗೆ ಅಂಗಡಿ ನೋಡಿಕೊಳ್ಳುತ್ತಿದ್ದೆ. ನಿಧಾನವಾಗಿ ಪರಿಸ್ಥಿತಿ ಮತ್ತಷ್ಟು ಬಿಗಡಾಯಿಸತೊಡಗಿತು. ಸಂಪಾದನೆ ಕಡಿಮೆಯಿತ್ತು ಮತ್ತು ಖರ್ಚುಗಳು ಹೆಚ್ಚಾಗುತ್ತಿದ್ದವು. ಆರ್ಯನ್ ಈಗ ಶಾಲೆಗೆ ಹೋಗಲು ಶುರು ಮಾಡಿದ್ದ ಮತ್ತು ಹೆಣ್ಣುಮಕ್ಕಳ ಅಗತ್ಯಗಳು ಬೆಳೆಯುತ್ತಿದ್ದವು. ಒಮ್ಮೆ ವಿದ್ಯುತ್ ಬಿಲ್ ಕಾಟ ಕೊಟ್ಟರೆ ಮತ್ತೊಮ್ಮೆ ರೇಷನ್ ಖಾಲಿಯಾಗುತ್ತಿತ್ತು. ಹಲವು ರಾತ್ರಿಗಳಲ್ಲಿ ನಾನು ಅಂಗಡಿ ಮುಚ್ಚಿ ಮನೆಗೆ ಮರಳಿದಾಗ ಆಶಾ ಆತಂಕದಿಂದ ನನಗಾಗಿ ಕಾಯುತ್ತಿದ್ದಳು. ಇವತ್ತು ಎಷ್ಟು ಸಂಪಾದನೆಯಾಯಿತು ರೂಪೇಶ್ ಎಂದು ಅವಳು ನಿರೀಕ್ಷೆಯಿಂದ ಕೇಳುತ್ತಿದ್ದಳು. ನಾನು ಜೇಬಿನಿಂದ ಆಯ್ದ ಕೆಲವು ನೋಟುಗಳನ್ನು ತೆಗೆದು ಅವಳ ಕೈಗಿಡುತ್ತಿದ್ದೆ. ಅವಳು ನಿರಾಸೆಯಿಂದ ಅದನ್ನು ನೋಡಿ ದೀರ್ಘವಾಗಿ ನಿಟ್ಟುಸಿರು ಬಿಡುತ್ತಿದ್ದಳು. ಬರೀ ಇಷ್ಟೇನಾ? ಇದರಲ್ಲಿ ಹಾಲು ಮತ್ತು ತರಕಾರಿ ತರುವುದೇ ಕಷ್ಟ. ಮಕ್ಕಳ ಶಾಲಾ ಶುಲ್ಕ ಕಟ್ಟಬೇಕಿದೆ. ನೀನು ಬೇರೆ ಏನಾದರೂ ಕೆಲಸ ಯಾಕೆ ಮಾಡಬಾರದು? ಈ ಅಂಗಡಿ ನಮ್ಮನ್ನು ಮುಳುಗಿಸಿಬಿಡುತ್ತದೆ. ನಾನು ಸುಸ್ತಾಗಿ ಮಂಚದ ಮೇಲೆ ಕುಳಿತು ನೀರು ಕೇಳುತ್ತಿದ್ದೆ. ಆಶಾ, ಭಗವಂತನಿಗೆ ಧನ್ಯವಾದ ಹೇಳು, ಗೌರವದ ತುತ್ತು ಸಿಗುತ್ತಿದೆಯಲ್ಲ.
ಇದೇ ಮುಂದೆ ವೃದ್ಧಿಯಾಗುತ್ತದೆ. ಪರಿಸ್ಥಿತಿ ಯಾವಾಗಲೂ ಒಂದೇ ರೀತಿ ಇರುವುದಿಲ್ಲ. ಆದರೆ ಸತ್ಯವೇನೆಂದರೆ ಸಂಕಷ್ಟಗಳು ಹೆಚ್ಚಾಗುತ್ತಲೇ ಇದ್ದವು. ನಮ್ಮ ಬಳಿ ಯಾವುದೇ ಉಳಿತಾಯ ಇರಲಿಲ್ಲ. ನಾವು ದುಡಿದದ್ದೆಲ್ಲ ಅಂದಂದೇ ಖರ್ಚಾಗಿ ಹೋಗುತ್ತಿತ್ತು. ಯಾವುದಾದರೂ ಕಾಯಿಲೆ ಅಥವಾ ದೊಡ್ಡ ತೊಂದರೆ ಬಂದರೆ ಸಾಲ ಮಾಡುವುದನ್ನು ಬಿಟ್ಟು ಬೇರೆ ದಾರಿಯೇ ಇರಲಿಲ್ಲ. ಆಶಾಳ ಕಿರಿಕಿರಿ ಹೆಚ್ಚಾಯಿತು. ಅವಳು ಮಕ್ಕಳ ಮೇಲೆ ಕೂಗಾಡಲು ಶುರು ಮಾಡಿದಳು ಮತ್ತು ನನ್ನೊಂದಿಗೆ ಜಗಳವಾಡುತ್ತಿದ್ದಳು. ನಾನು ಸರಿಯಾಗಿ ಕಷ್ಟಪಡುತ್ತಿಲ್ಲ ಅಥವಾ ನನ್ನ ಅದೃಷ್ಟವೇ ಸರಿಯಿಲ್ಲ ಎಂದು ಅವಳಿಗೆ ಅನ್ನಿಸುತ್ತಿತ್ತು. ಆದರೆ ಮನುಷ್ಯ ಕಷ್ಟಪಡಬೇಕು, ಫಲ ಕೊಡುವುದು ದೇವರು ಎಂದು ನನಗೆ ತಿಳಿದಿತ್ತು. ಅದೇ ಕಷ್ಟಗಳ ನಡುವೆ ಪೂರ್ತಿ 2 ವರ್ಷಗಳು ಕಳೆದುಹೋದವು. ನಾನು ನನ್ನ ಸಣ್ಣ ಅಂಗಡಿಯಲ್ಲೇ ಮುಂದುವರಿದಿದ್ದೆ. ಬೆಳಿಗ್ಗೆ ಬೇಗ ಶಟರ್ ಎತ್ತುತ್ತಿದ್ದೆ ಮತ್ತು ತಡರಾತ್ರಿಯವರೆಗೆ ಗ್ರಾಹಕರಿಗಾಗಿ ಕಾಯುತ್ತಿದ್ದೆ. ಜೀವನ ಒಂದು ಸರಳ ರೇಖೆಯ ಮೇಲೆ ಸಾಗುತ್ತಿರುವಂತಿತ್ತು. ಬಹಳ ದೊಡ್ಡ ಸಂತೋಷವೂ ಇಲ್ಲ, ದೊಡ್ಡ ದುಃಖವೂ ಇಲ್ಲ. ಬರಲಿರುವ ಬಿರುಗಾಳಿಯ ಮುನ್ಸೂಚನೆಯಂತೆ ಒಂದು ವಿಚಿತ್ರವಾದ ನಿಶ್ಶಬ್ದ ನೆಲೆಸಿತ್ತು. ವಿಧಿಯು ನಮ್ಮ ಜೀವನದ ಅಡಿಪಾಯವನ್ನೇ ಅಲ್ಲಾಡಿಸುವಂತಹ ಪರೀಕ್ಷೆಯನ್ನು ಬರೆದಿಟ್ಟಿದೆ ಎಂದು ನಮಗೆ ತಿಳಿದಿರಲಿಲ್ಲ. ನಮ್ಮ ದೈನಂದಿನ ಸಣ್ಣಪುಟ್ಟ ಸಮಸ್ಯೆಗಳನ್ನೇ ನಾವು ಪರ್ವತ ಎಂದು ಭಾವಿಸುತ್ತಿದ್ದೆವು. ಆದರೆ ಅಸಲಿ ಪರ್ವತವಂತೂ ಈಗ ನಮ್ಮ ದಾರಿಯಲ್ಲಿ ಬರಲಿತ್ತು. ಜೂನ್ ತಿಂಗಳು ಬೇಸಿಗೆ ತೀವ್ರವಾಗಿತ್ತು. ಒಂದು ಮಧ್ಯಾಹ್ನ ಪೋಸ್ಟ್ಮನ್ ಬಂದು ನನ್ನ ಹೆಸರಿನ ಲಕೋಟೆಯೊಂದನ್ನು ನೀಡಿದ. ತೆರೆದು ನೋಡಿದರೆ ಅದು ನನ್ನ ಸೋದರ ಸಂಬಂಧಿಯ ಮಗನ ಮದುವೆಯ ಆಮಂತ್ರಣ ಪತ್ರಿಕೆಯಾಗಿತ್ತು. ಮದುವೆ ಬೇರೆ ನಗರದಲ್ಲಿತ್ತು ಮತ್ತು ಇಡೀ ಕುಟುಂಬ ಅಲ್ಲಿ ಸೇರಲಿತ್ತು. ಆಶಾ ಆ ಪತ್ರಿಕೆಯನ್ನು ನೋಡಿದಾಗ ಅವಳ ಮುಖದಲ್ಲಿ ಸಣ್ಣ ಹೊಳಪು ಮೂಡಿತು. ಬನ್ನಿ, ಎಲ್ಲೋ ಒಂದೆಡೆಯಿಂದ ಶುಭಸುದ್ದಿ ಬಂದಿದೆ. ಬಹಳ ದಿನಗಳಿಂದ ನಾವು ಎಲ್ಲಿಯೂ ಹೋಗಿಲ್ಲ. ಮಕ್ಕಳು ಮನೆಯಲ್ಲೇ ಕೈದಿಯಂತಾಗಿದ್ದಾರೆ. ನಾವು ಖಂಡಿತ ಹೋಗಬೇಕು ಎಂದಳು. ನನ್ನ ಮನಸ್ಸಿನಲ್ಲಿ ತಕ್ಷಣ ಖರ್ಚಿನ ಚಿಂತೆ ಕಾಡಿತು. ಪ್ರಯಾಣದ ಬಾಡಿಗೆ, ಮದುವೆಯ ಉಡುಗೊರೆ, ಇದೆಲ್ಲ ಹೇಗೆ? ಪರಿಸ್ಥಿತಿ ಮೊದಲೇ ಬಿಗಿಯಾಗಿತ್ತು. ನಾನು ನನ್ನ ಅಸಹಾಯಕತೆಯನ್ನು ಆಶಾಗೆ ಹೇಳಿದೆ. ಆಶಾ ತಕ್ಷಣ ಹೇಳಿದಳು, ಛೇ, ಜನ ಏನೆಂದುಕೊಂಡಾರು? ನಾವು ಹೋಗದಿದ್ದರೆ ಇಡೀ ಕುಟುಂಬವೇ ಬರುತ್ತದೆ. ಇವರು ಎಷ್ಟು ಬಡವರಾಗಿದ್ದಾರೆ ಎಂದರೆ ತಮ್ಮ ಅಣ್ಣನ ಮಗನ ಮದುವೆಗೂ ಬರಲಾಗಲಿಲ್ಲ ಎನ್ನುತ್ತಾರೆ. ನನ್ನ ಬಳಿ ಮದುವೆಯ ಒಂದು ಚಿನ್ನದ ಉಂಗುರವಿದೆ, ಅದನ್ನೇ ಮಾರಿಬಿಡೋಣ. ಹೇಗಿದ್ದರೂ ಅದು ಹಳೆಯದಾಗಿದೆ. ಪರಿಸ್ಥಿತಿ ಸುಧಾರಿಸಿದಾಗ ಮತ್ತೆ ಮಾಡಿಸಿಕೊಳ್ಳೋಣ. ಆಶಾಳ ಹಠ ಮತ್ತು ಮಕ್ಕಳ ಸಂತೋಷದ ಮುಂದೆ ನಾನು ಸೋತೆ. ನಾವು ಸಂತೋಷ ಆಚರಿಸಲು ಹೋಗುತ್ತಿಲ್ಲ, ಬದಲಿಗೆ ಜೀವನದ ಅತ್ಯಂತ ಭಯಾನಕ ಅಪಘಾತದ ಕಡೆಗೆ ಹೋಗುತ್ತಿದ್ದೇವೆ ಎಂಬುದು ನನಗೆ ತಿಳಿದಿರಲಿಲ್ಲ. ಸಿದ್ಧತೆಗಳು ಶುರುವಾದವು. ಆಶಾ ಮಕ್ಕಳಿಗಾಗಿ ಹೊಸ ಬಟ್ಟೆಗಳನ್ನು ಹೊಲಿಸಿದಳು. ನಾನು ಅಂಗಡಿಗೆ 1 ವಾರದ ರಜೆ ಹಾಕಿ ಬೀಗ ಹಾಕಿದೆ. ನನ್ನ ಮಗ ಆರ್ಯನ್ ಬಸ್ಸಿನಲ್ಲಿ ಕುಳಿತು ಬೇರೆ ನಗರಕ್ಕೆ ಹೋಗುತ್ತೇನೆ ಎಂದು ತುಂಬಾ ಸಂತೋಷದಲ್ಲಿದ್ದ. ಅವನ ಮುಗ್ಧ ಮಾತುಗಳು ನನ್ನ ಚಿಂತೆಯನ್ನು ಕೆಲಕಾಲ ಮರೆಯುವಂತೆ ಮಾಡಿದವು. ನಿಗದಿತ ದಿನದಂದು ನಾವು ಮದುವೆ ಮನೆ ತಲುಪಿದೆವು. ಅಲ್ಲಿ ಡೋಲು ಬಾರಿಸುತ್ತಿದ್ದರೂ ಹಾಡುಗಳು ಕೇಳಿಬರುತ್ತಿದ್ದವು. ಎಲ್ಲೆಡೆ ಬೆಳಕು ಮತ್ತು ಬಣ್ಣ ಬಣ್ಣದ ಅಲಂಕಾರಗಳ ವಾತಾವರಣವಿತ್ತು. ನಾನು ನನ್ನ ಸಹೋದರರು ಮತ್ತು ಸಂಬಂಧಿಕರನ್ನು ಭೇಟಿಯಾದೆ. ಎಲ್ಲರೂ ಪ್ರೀತಿಯಿಂದ ಮಾತನಾಡಿಸಿದರು. ಕೆಲವು ಕ್ಷಣಗಳ ಕಾಲ ನನ್ನ ಬಡತನ ಮತ್ತು ಸಂಕಷ್ಟಗಳು ಎಲ್ಲೋ ದೂರ ಹೋದಂತಾದವು. ಮೆಹಂದಿ ರಾತ್ರಿಯಾಗಿತ್ತು. ಮಹಡಿಯ ಮೇಲೆ ಯುವಕರು ನೃತ್ಯ ಮಾಡುತ್ತಿದ್ದರು. ನನ್ನ ಮಗ ಆರ್ಯನ್ ಕೂಡ ಅಲ್ಲಿ ಮಕ್ಕಳ ಜೊತೆ ಆಟವಾಡುತ್ತಿದ್ದ. ನಾನು ಕೆಳಗೆ ಅಂಗಳದಲ್ಲಿ ಅತಿಥಿಗಳ ಜೊತೆ ಕುಳಿತು ಊಟ ಮಾಡುತ್ತಿದ್ದೆ. ಆಗ ಇದ್ದಕ್ಕಿದ್ದಂತೆ ಮೇಲಿನಿಂದ ಗುಂಡು ಹಾರುವ ಶಬ್ದ ಕೇಳಿಸಿತು. ಮದುವೆಗಳಲ್ಲಿ ಗಾಳಿಯಲ್ಲಿ ಗುಂಡು ಹಾರಿಸುವುದು ನಮ್ಮಲ್ಲಿ ಸಾಮಾನ್ಯ ವಿಷಯವಾಗಿತ್ತು. ಆದ್ದರಿಂದ ಮೊದಲು ನಾನು ಗಮನ ಕೊಡಲಿಲ್ಲ. ಆದರೆ ಶಬ್ದ ಸತತವಾಗಿ ಬರುತ್ತಿತ್ತು ಮತ್ತು ತುಂಬಾ ಹತ್ತಿರದಿಂದ ಕೇಳಿಸುತ್ತಿತ್ತು. ಮನಸ್ಸಿನಲ್ಲಿ ವಿಚಿತ್ರವಾದ ಆತಂಕ ಶುರುವಾಯಿತು. ಅಷ್ಟರಲ್ಲಿ ಮೇಲಿನಿಂದ ಕಿರುಚಾಟ ಕೇಳಿಸಿತು. ನಿಲ್ಲಿಸಿ, ಯಾರದ್ದೋ ಜೀವ ಹೋಗುತ್ತದೆ. ಕೆಳಗೆ ಕರೆದುಕೊಂಡು ಹೋಗಿ, ಕೆಳಗೆ ಕರೆದುಕೊಂಡು ಹೋಗಿ ಎಂದು ಯಾರೋ ಕೂಗುತ್ತಿದ್ದರು. ನನ್ನ ಕೈಯಿಂದ ತಟ್ಟೆ ಕೆಳಗೆ ಬಿತ್ತು. ಗಂಟಲು ಒಣಗಿಹೋಯಿತು ಮತ್ತು ಹೃದಯ ಬಾಯಿಗೆ ಬಂದಂತಾಯಿತು. ಒಂದು ಭಯ ನನ್ನನ್ನು ಆವರಿಸಿತು. ನಾನು ಹುಚ್ಚನಂತೆ ಮೆಟ್ಟಿಲುಗಳ ಕಡೆಗೆ ಓಡಿದೆ. ಹೃದಯ ಜೋರಾಗಿ ಬಡಿದುಕೊಳ್ಳುತ್ತಿತ್ತು ಮತ್ತು ಮೆದುಳಿನಲ್ಲಿ ಕೇವಲ ಒಂದೇ ಹೆಸರು ಮೊಳಗುತ್ತಿತ್ತು, ಆರ್ಯನ್. ನನ್ನ ಕಾಲುಗಳು ಮರಗಟ್ಟಿದಂತಾದವು. ಆದರೆ ಹೃದಯವು ಹತೋಟಿಯಿಲ್ಲದ ಕುದುರೆಯಂತೆ ಓಡುತ್ತಿತ್ತು. ಮೆಟ್ಟಿಲುಗಳನ್ನು ಹತ್ತುವಾಗ ಪ್ರತಿಕ್ಷಣವೂ ನನಗೆ ಯುಗಗಳಂತೆ ಭಾಸವಾಗುತ್ತಿತ್ತು. ಮೇಲಿನಿಂದ ಬರುತ್ತಿದ್ದ ಕಿರುಚಾಟಗಳು ನನ್ನ ಪ್ರಜ್ಞೆ ತಪ್ಪಿಸುತ್ತಿದ್ದವು. ಕಿವಿಗಳಲ್ಲಿ ಇನ್ನೂ ಕೂಡ ಗುಂಡು ಹಾರಿದ ಶಬ್ದ ಮೊಳಗುತ್ತಲೇ ಇತ್ತು. ಅದು ಮದುವೆಯ ಸಂತೋಷವನ್ನು ಸ್ಮಶಾನ ಮೌನವನ್ನಾಗಿ ಬದಲಿಸಿತ್ತು. ನಾನು ಏದುಸಿರು ಬಿಡುತ್ತಾ ಮಹಡಿಯ ಮೇಲೆ ತಲುಪಿದಾಗ ಅಲ್ಲಿನ ದೃಶ್ಯ ನೋಡಿ ನನ್ನ ಆತ್ಮವೇ ನಡುಗಿಹೋಯಿತು. ಜನರು ಇತ್ತ ಇತ್ತ ಓಡುತ್ತಿದ್ದರೂ ಕುರ್ಚಿಗಳು ಉರುಳಿಬಿದ್ದಿದ್ದವು ಮತ್ತು ಒಂದು ಮೂಲೆಯಲ್ಲಿ ಜನರ ಗುಂಪು ನೆರೆದಿತ್ತು.
ನಾನು ಹುಚ್ಚನಂತೆ ಆ ಗುಂಪನ್ನು ಸೀಳಿಕೊಂಡು ಮುಂದೆ ನುಗ್ಗಿದೆ. ಸರಿರಿ ಸರಿರಿ, ಇದು ನನ್ನ ಮಗ. ನನ್ನ ಧ್ವನಿಗಂಟಲಲ್ಲೇ ಸಿಲುಕಿಕೊಂಡಿತು. ನೆಲದ ಮೇಲೆ ದೃಷ್ಟಿ ಬಿದ್ದ ಕೂಡಲೇ ನನ್ನ ಕಾಲ ಕೆಳಗಿನ ಭೂಮಿ ಕುಸಿದಂತಾಯಿತು. ನನ್ನ 7 ವರ್ಷದ ಮುಗ್ಧ ಮಗ ಆರ್ಯನ್ ರಕ್ತದ ಮಡುವಿನಲ್ಲಿ ಬಿದ್ದಿದ್ದ. ಅವನ ಎದೆಯ ಬಲಭಾಗದಿಂದ ರಕ್ತ ಧಾರೆಧಾರೆಯಾಗಿ ಹರಿಯುತ್ತಿತ್ತು. ಕಣ್ಣುಗಳು ತೆರೆದಿದ್ದವು, ಆದರೆ ಅವುಗಳಲ್ಲಿ ಜೀವವಿರಲಿಲ್ಲ. ಉಸಿರಾಟವು ನಿಲ್ಲುವ ಹಂತಕ್ಕೆ ಬಂದಿತ್ತು. ಆರ್ಯನ್ ನನ್ನ ಮಗನೇ ಎಂದು ಕಿರುಚುತ್ತಾ ನಾನು ಅವನ ಬಳಿ ಬಿದ್ದೆ ಮತ್ತು ಅವನನ್ನು ಬಾಚಿ ಅಪ್ಪಿಕೊಂಡೆ. ಅವನ ದೇಹ ಇನ್ನೂ ಬಿಸಿಯಾಗಿತ್ತು, ಆದರೆ ಮುಖ ಪೂರ್ತಿ ಬಿಳಿಚಿಕೊಂಡಿತ್ತು. ಇದನ್ನು ಯಾರು ಮಾಡಿದ್ದು? ಗುಂಡು ಹಾರಿಸಿದವರು ಯಾರು ಎಂದು ನಾನು ಪ್ರಜ್ಞೆ ತಪ್ಪಿದವನಂತೆ ಕೂಗುತ್ತಿದ್ದೆ. ಸುತ್ತಲೂ ನಿಂತಿದ್ದ ಹುಡುಗರು ಬೆದರಿ ಹೋಗಿದ್ದರು. ಗಾಡಿಯಲ್ಲಿ ಗುಂಡು ಹಾರಿಸುವಾಗ ಯಾರೋ ಒಬ್ಬರ ಕೈಯಿಂದ ಪಿಸ್ತೂಲು ಜಾರಿ ಗುಂಡು ನೇರವಾಗಿ ನನ್ನ ಮಗನಿಗೆ ತಗುಲಿದೆ ಎಂದು ತಿಳಿಯಿತು. ಯಾರ ಕೈಯಿಂದ ಗುಂಡು ಹಾರಿತು ಅವನು ಭಯದಿಂದ ಅಲ್ಲಿಂದ ಓಡಿಹೋಗಿದ್ದ. ಆ ಸಮಯದಲ್ಲಿ ನನಗೆ ಆ ಮನುಷ್ಯನ ಬಗ್ಗೆ ಯಾವುದೇ ಚಿಂತೆಯಿರಲಿಲ್ಲ. ನನ್ನ ಮಗನ ಜೀವ ಉಳಿಯುವುದೊಂದೇ ನನಗೆ ಮುಖ್ಯವಾಗಿತ್ತು. ನನಗೆ ಗಾಡಿ ಬೇಕು, ದೇವರಿಗಾಗಿ ಯಾರಾದರೂ ಗಾಡಿ ತೆಗೆಯಿರಿ ಎಂದು ನಾನು ಅಳುತ್ತಾ ಅಣ್ಣ ತಮ್ಮಂದಿರು ಮತ್ತು ಸಂಬಂಧಿಕರ ಕಡೆಗೆ ನೋಡತೊಡಗಿದೆ. ಎಲ್ಲರೂ ಗಾಬರಿಯಾಗಿದ್ದರು. ನನ್ನ ಸೋದರ ಸಂಬಂಧಿ ತಕ್ಷಣ ಕಾರಿನ ಚಾವಿ ತೆಗೆದು ಕಿರುಚಿದ, ಬೇಗ ಮಾಡಿ, ಇವನನ್ನು ಕೆಳಗೆ ಕರೆದುಕೊಂಡು ಬನ್ನಿ, ಆಸ್ಪತ್ರೆಗೆ ಹೋಗೋಣ. ನಾನು ಆರ್ಯನ್ನನ್ನು ಮಡಿಲಲ್ಲಿ ಎತ್ತಿಕೊಂಡೆ. ಅವನ ತೂಕ ನನಗೆ ಅರಿವೇ ಆಗುತ್ತಿರಲಿಲ್ಲ. ನನ್ನ ಬಟ್ಟೆಗಳು ಅವನ ರಕ್ತದಿಂದ ಪೂರ್ತಿ ನೆನೆದು ಹೋಗಿದ್ದವು. ಮೆಟ್ಟಿಲು ಇಳಿಯುವಾಗ ನನ್ನ ಬಾಯಿಯಿಂದ ಸತತವಾಗಿ ದೇವರ ಪ್ರಾರ್ಥನೆ ಹೊರಡುತ್ತಿತ್ತು. ಹೇ ಭಗವಂತ, ನನ್ನ ಮಗನನ್ನು ಉಳಿಸು. ನಾನು ಎಂದಿಗೂ ಯಾರಿಗೂ ಕೆಟ್ಟದ್ದನ್ನು ಮಾಡಿಲ್ಲ, ನನಗೆ ಸಹಾಯ ಮಾಡು. ಅಂಗಳಕ್ಕೆ ಬಂದ ಕೂಡಲೇ ಆಶಾಳ ದೃಷ್ಟಿ ನಮ್ಮ ಮೇಲೆ ಬಿತ್ತು. ಮೇಲಿನ ಗಲಾಟೆಯಿಂದ ಅವಳು ಮೊದಲೇ ಹೆದರಿದ್ದಳು. ಆರ್ಯನ್ ನನ್ನ ಮಡಿಲಲ್ಲಿ ರಕ್ತಸಿಕ್ತನಾಗಿರುವುದನ್ನು ಕಂಡು ಅವಳ ಬಾಯಿಯಿಂದ ಎದೆ ಸಿಡುವಂತಹ ಕಿರುಚಾಟ ಹೊರಬಂತು. ಅಯ್ಯೋ ನನ್ನ ಮಗನೇ, ನನ್ನ ಮಗನಿಗೆ ಏನಾಯಿತು? ಅವಳು ಓಡಿ ಬಂದು ಆರ್ಯನ್ ಮುಖವನ್ನು ಮುಟ್ಟತೊಡಗಿದಳು. ಈ ರಕ್ತ ಎಲ್ಲಿಂದ ಬಂತು? ಹೇಳಿ, ನನ್ನ ಮಗನಿಗೆ ಏನಾಗಿದೆ? ಆಶಾ, ಸಂಭಾಳಿಸಿಕೋ, ನಾವು ಆಸ್ಪತ್ರೆಗೆ ಹೋಗಬೇಕು. ದಾರಿಯಿಂದ ಪಕ್ಕಕ್ಕೆ ಸರಿಯು ಎಂದು ನಾನು ಅಳುತ್ತಲೇ ಹೇಳಿ ಅವಳನ್ನು ಪಕ್ಕಕ್ಕೆ ಸರಿಸಿದೆ. ನಾವು ಕಾರಿನ ಹಿಂದಿನ ಸೀಟಿನಲ್ಲಿ ಕುಳಿತುಕೊಂಡೆವು. ಆಶಾ ಅಳುತ್ತಾ ಇನ್ನೊಂದು ಬದಿಯಲ್ಲಿ ಕುಳಿತಳು. ನನ್ನ ಸಹೋದರ ಗಾಡಿ ಸ್ಟಾರ್ಟ್ ಮಾಡಿದ್ದ ಮತ್ತು ಗಾಡಿ ಅತಿ ವೇಗವಾಗಿ ರಸ್ತೆಯಲ್ಲಿ ಓಡತೊಡಗಿತು. ಆದರೆ ನನಗೆ ಗಾಡಿ ತೆವಳುತ್ತಾ ಹೋಗುತ್ತಿದೆ ಎಂದು ಅನ್ನಿಸುತ್ತಿತ್ತು. ಆರ್ಯನ್ ತಲೆ ಆಶಾಳ ಮಡಿಲಲ್ಲಿತ್ತು ಮತ್ತು ನಾನು ನನ್ನ ಕೈಗಳಿಂದ ಅವನ ಗಾಯವನ್ನು ಒತ್ತಿ ಹಿಡಿದಿದ್ದೆ. ಇದರಿಂದ ರಕ್ತ ಹರಿಯುವುದು ನಿಲ್ಲಲಿ ಎಂಬ ಆಸೆ ನನ್ನದಾಗಿತ್ತು. ಆಶಾ ಹುಚ್ಚಿಯಂತೆ ಆರ್ಯನ್ ಹೆಸರನ್ನು ಕೂಗುತ್ತಿದ್ದಳು. ಆರ್ಯನ್ ಮಗನೇ, ಕಣ್ಣು ಬಿಡು, ನೋಡು, ಅಮ್ಮ ಪಕ್ಕದಲ್ಲೇ ಇದ್ದಾಳೆ. ಆದರೆ ಆರ್ಯನ್ ಯಾವುದೇ ಪ್ರತಿಕ್ರಿಯೆ ನೀಡುತ್ತಿರಲಿಲ್ಲ. ಅವನ ಉಸಿರಾಟ ತುಂಬಾ ಕ್ಷೀಣವಾಗಿತ್ತು. ಅಣ್ಣ, ಗಾಡಿ ಜೋರಾಗಿ ಓಡಿಸು, ಇವನ ಉಸಿರು ನಿಲ್ಲುವಂತಿದೆ ಎಂದು ನಾನು ಸಹೋದರನಿಗೆ ಕೂಗಿದೆ. ಅವನು ಸತತವಾಗಿ ಹಾರ್ನ್ ಬಾರಿಸುತ್ತಿದ್ದ. ಆದರೆ ನಗರದ ಟ್ರಾಫಿಕ್ ನಮ್ಮ ತಾಳ್ಮೆಯನ್ನು ಪರೀಕ್ಷಿಸುತ್ತಿತ್ತು. ಪ್ರತಿಯೊಂದು ಕೆಂಪು ದೀಪವೂ ನನಗೆ ಸಾವಿನ ಸಂಕೇತದಂತೆ ಕಾಣುತ್ತಿತ್ತು. ನನ್ನ ಮಗನಿಗೆ ಏನಾದರೂ ಆದರೆ ನಾನು ಬದುಕಿರುವುದಿಲ್ಲ. ನಾವು ಯಾಕೆ ಈ ಶಾಪಗ್ರಸ್ತ ಮದುವೆಗೆ ಬಂದೆವೋ ಎಂದು ನಾನು ತಕ್ಷಣವೇ ಅಳುತ್ತಾ ಹೇಳಿದೆ. ನಾನು ಹೇಳಿದ್ದೆ ಅಲ್ವಾ, ಹಣವಿಲ್ಲ, ಹೋಗಬೇಡ ಎಂದು. ನೀನು ನನ್ನ ಮಾತನ್ನೇ ಕೇಳಲಿಲ್ಲ ಎಂದು ನಾನು ಬಿಕ್ಕಳಿಸುತ್ತಾ ಆಶಾಳನ್ನು ದೂಷಿಸುತ್ತಿದ್ದೆ. ನನ್ನ ಒಂದೊಂದು ಶಬ್ದವೂ ಅವಳ ಹೃದಯಕ್ಕೆ ಸುತ್ತಿಗೆಯಿಂದ ಹೊಡೆದಂತೆ ಬಡಿಯುತ್ತಿತ್ತು. ನಿಜವಾಗಿಯೂ ಆಶಾ ನನ್ನ ಮಾತು ಕೇಳಿ ನಾವು ಬರದೇ ಇದ್ದಿದ್ದರೆ ಇಂದು ಈ ದಿನ ನೋಡುವಂತಾಗುತ್ತಿರಲಿಲ್ಲ. ನನ್ನ ಕೈಗಳ ಮೇಲೆ ನನ್ನ ಮಗನ ಬಿಸಿ ರಕ್ತ ಗಟ್ಟಿಯಾಗುತ್ತಿತ್ತು. ಇವೇ ಆ ಕೈಗಳು, ಯಾವಾಗಲೂ ಕಷ್ಟಪಟ್ಟು ದುಡಿದಿದ್ದವು, ಯಾರ ಹಕ್ಕನ್ನೂ ಕಿತ್ತುಕೊಂಡಿರಲಿಲ್ಲ, ಎಂದಿಗೂ ತಪ್ಪು ದಾರಿಯಲ್ಲಿ ಸಂಪಾದನೆ ಮಾಡಿರಲಿಲ್ಲ. ನಾನು ದೇವರ ಮೇಲೆ ದೂರು ನೀಡುತ್ತಿರಲಿಲ್ಲ, ಕೇವಲ ಗೋಗರೆಯುತ್ತಿದ್ದೆ. ಹೇ ಭಗವಂತ, ನನ್ನ ಹೆಣ್ಣು ಮಕ್ಕಳ ತಲೆಯ ಮೇಲಿರುವ ಸಹೋದರನ ನೆರಳನ್ನು ಕಿತ್ತುಕೊಳ್ಳಬೇಡ. ನಾವು ಬಡವರು, ಇಷ್ಟು ದೊಡ್ಡ ದುಃಖವನ್ನು ಸಹಿಸಲು ನಮ್ಮಿಂದ ಸಾಧ್ಯವಿಲ್ಲ. 15 ನಿಮಿಷದ ಆ ಪ್ರಯಾಣ ನನಗೆ 15 ವರ್ಷಗಳಷ್ಟು ದೀರ್ಘವೆನಿಸಿತು. ಕೊನೆಗೂ ಆಸ್ಪತ್ರೆಯ ಕಟ್ಟಡ ಕಾಣಿಸಿತು. ಗಾಡಿ ಎಮರ್ಜೆನ್ಸಿ ಗೇಟ್ ಮುಂದೆ ನಿಂತಿತು. ನಾನು ಬಾಗಿಲು ತೆರೆದು ಆರ್ಯನ್ನನ್ನು ಎತ್ತಿಕೊಂಡು ಒಳಗೆ ಓಡಿದೆ. ಡಾಕ್ಟರ್, ಇಲ್ಲಿ ಯಾರಾದರೂ ಇದ್ದೀರಾ? ನನ್ನ ಮಗನನ್ನು ನೋಡಿ. ನನ್ನ ಧ್ವನಿ ಇಡೀ ಹಜಾರದಲ್ಲಿ ಮೊಳಗಿತು. ಸ್ಟ್ರೆಚರ್ ತೆಗೆದುಕೊಂಡು 2 ವಾರ್ಡ್ ಬಾಯ್ಗಳು ನನ್ನ ಕಡೆಗೆ ಬಂದರು. ಅವರು ಆರ್ಯನ್ನನ್ನು ಸ್ಟ್ರೆಚರ್ ಮೇಲೆ ಮಲಗಿಸಿ ಒಳಗೆ ಓಡಿದರು. ನಾನು ಮತ್ತು ಆಶಾ ಅವರ ಹಿಂದೆ ಓಡಿದೆವು. ಆಸ್ಪತ್ರೆಯ ಗಾಳಿಯಲ್ಲಿ ಔಷಧಿಗಳ ತೀಕ್ಷ್ಣ ವಾಸನೆ ಮತ್ತು ಜನರ ಅಳುವಿನ ಶಬ್ದಗಳು ತುಂಬಿದ್ದವು. ಆದರೆ ನನ್ನ ಕಿವಿಗಳು ಕೇವಲ ಡಾಕ್ಟರ್ ಅವರ ಆ ಧ್ವನಿಯನ್ನು ಕೇಳಲು ಹಂಬಲಿಸುತ್ತಿದ್ದವು.
ಅದು ನಿಮ್ಮ ಮಗ ಬದುಕುತ್ತಾನೆ ಎಂದು ಹೇಳಲಿ ಎಂದು. ಆರ್ಯನ್ನನ್ನು ಎಮರ್ಜೆನ್ಸಿ ರೂಂಗೆ ಕರೆದೊಯ್ಯಲಾಯಿತು. ಅಲ್ಲಿ ಡ್ಯೂಟಿಯಲ್ಲಿದ್ದ ವೈದ್ಯರು ಮುಂದೆ ಬಂದು ಆರ್ಯನ್ನನ್ನು ನೋಡಿದರು. ಅವರು ಅವನ ಅಂಗಿ ಸರಿಸಿ ಗಾಯವನ್ನು ನೋಡಿದರು. ಇದು ಗುಂಡು ತಗುಲಿದ ಗಾಯ. ಡಾಕ್ಟರ್ ಆಶ್ಚರ್ಯದಿಂದ ನನ್ನ ಕಡೆ ನೋಡಿದರು. ಹೌದು ಡಾಕ್ಟರ್ ಸಾಹೇಬರೇ, ಮದುವೆಯಲ್ಲಿ ಗಾಳಿಯಲ್ಲಿ ಗುಂಡು ಹಾರಿಸುವಾಗ ಇವನಿಗೆ ತಗುಲಿಬಿಟ್ಟಿದೆ. ದೇವರಿಗಾಗಿ ಚಿಕಿತ್ಸೆ ಆರಂಭಿಸಿ. ಇವನ ಮೈಯಿಂದ ತುಂಬಾ ರಕ್ತ ಹರಿದು ಹೋಗಿದೆ ಎಂದು ನಾನು ಕೈಮುಗಿದು ಬೇಡಿಕೊಂಡೆ. ಆದರೆ ವೈದ್ಯರು ತಮ್ಮ ಕೈಗಳನ್ನು ಹಿಂದಕ್ಕೆ ಎಳೆದುಕೊಂಡರು ಮತ್ತು ನರ್ಸ್ಗೆ ಕೂಡ ಹಿಂದೆ ಸರಿಯುವಂತೆ ಸನ್ನೆ ಮಾಡಿದರು. ನೋಡಿ, ಇದು ಪೊಲೀಸ್ ಪ್ರಕರಣ. ನಿಯಮದ ಪ್ರಕಾರ ಪೊಲೀಸರು ಬಂದು ರಿಪೋರ್ಟ್ ದಾಖಲಿಸುವವರೆಗೆ ನಾವು ಚಿಕಿತ್ಸೆ ಆರಂಭಿಸಲು ಸಾಧ್ಯವಿಲ್ಲ. ಇದು ಮೆಡಿಕೋ-ಲೀಗಲ್ ಕೇಸ್ ಆಗುತ್ತದೆ. ವೈದ್ಯರ ಮಾತುಗಳು ನನ್ನ ಕಿವಿಗಳಲ್ಲಿ ಕರಗಿದ ಸೀಸದಂತೆ ಇಳಿದವು. ನೀವು ಇದೇನು ಹೇಳುತ್ತಿದ್ದೀರಿ? ಪೊಲೀಸರು ಬರುವಷ್ಟರಲ್ಲಿ ನನ್ನ ಮಗ ಸತ್ತು ಹೋಗುತ್ತಾನೆ. ನೀವು ವೈದ್ಯರು ನಿಮ್ಮ ಕೆಲಸ ಜೀವ ಉಳಿಸುವುದೋ ಅಥವಾ ಪೊಲೀಸರಿಗಾಗಿ ಕಾಯುವುದೋ ಎಂದು ನಾನು ಕೋಪ ಮತ್ತು ನೋವಿನಿಂದ ಕಿರುಚಿದೆ. ಭಾವೋದ್ವೇಗಕ್ಕೆ ಒಳಗಾಗುವ ಅಗತ್ಯವಿಲ್ಲ. ಇದು ನಿಯಮ. ಒಂದು ವೇಳೆ ನಾವು ಗುಂಡು ಹೊರತೆಗೆದ ನಂತರ ತನಿಖೆಯಾದರೆ ನಮ್ಮ ಲೈಸೆನ್ಸ್ ರದ್ದಾಗಬಹುದು. ನಾವು ಈ ಅಪಾಯವನ್ನು ಮೈಮೇಲೆ ಎಳೆದುಕೊಳ್ಳಲು ಸಾಧ್ಯವಿಲ್ಲ. ನೀವು ಪೊಲೀಸ್ ಠಾಣೆಗೆ ಹೋಗಿ ಪೊಲೀಸರನ್ನು ಕರೆದುಕೊಂಡು ಬನ್ನಿ ಎಂದು ವೈದ್ಯರು ತಣ್ಣನೆಯ ಧ್ವನಿಯಲ್ಲಿ ಹೇಳಿ ಫೈಲ್ ಮುಚ್ಚಿದರು. ಡಾಕ್ಟರ್ ಸಾಹೇಬರೇ, ನಾನು ಬಡವ. ನನಗೆ ಯಾವ ಪೊಲೀಸ್ ಕೂಡ ಪರಿಚಯವಿಲ್ಲ. ನಾನು ಬೇರೆ ನಗರದಿಂದ ಬಂದಿದ್ದೇನೆ. ನನಗೆ ಕಾನೂನಿನ ಬಗ್ಗೆ ಗೊತ್ತಿಲ್ಲ. ನನಗೆ ಗೊತ್ತಿರುವುದು ಒಂದೇ, ನನ್ನ ಮಗ ಸಾಯುತ್ತಿದ್ದಾನೆ. ದಯವಿಟ್ಟು ಅವನನ್ನು ಉಳಿಸಿ. ನಾನು ನಿಮ್ಮ ಕಾರು ಹಿಡಿಯುತ್ತೇನೆ ಎಂದು ನಾನು ವೈದ್ಯರ ಕಾಲಿಗೆ ಬಿದ್ದೆ. ನನ್ನ ಗೌರವ, ನನ್ನ ಆತ್ಮಾಭಿಮಾನ ಎಲ್ಲವೂ ಮಣ್ಣು ಪಾಲಾಗಿತ್ತು. ಒಬ್ಬ ತಂದೆ ತನ್ನ ಮಗನ ಜೀವಕ್ಕಾಗಿ ನೆಲದ ಮೇಲೆ ಬಿದ್ದಿದ್ದ. ಆಶಾ ಕೂಡ ಪ್ರಜ್ಞೆ ತಪ್ಪಿದವಳಂತೆ ಮುಂದೆ ಬಂದಳು. ಡಾಕ್ಟರ್ ಸಾಹೇಬರೇ, ನಿಮಗೂ ಮಕ್ಕಳಿರಬಹುದು. ಒಬ್ಬ ತಾಯಿಯ ಮೊರೆಯನ್ನು ಕೇಳಿ. ನನ್ನ ಮಗನನ್ನು ಉಳಿಸಿಕೊಡಿ. ನೀವು ಎಷ್ಟು ಹಣ ಕೇಳುತ್ತೀರೋ ಅಷ್ಟು ಕೊಡುತ್ತೇವೆ. ಬೇಕಾದರೆ ನಮ್ಮನ್ನೇ ನಾವು ಮಾರಿಕೊಳ್ಳುತ್ತೇವೆ. ಆದರೆ ನನ್ನ ಮಗನನ್ನು ಬದುಕಿಸಿಕೊಡಿ. ಆದರೆ ವೈದ್ಯರ ಮೇಲೆ ಯಾವುದೇ ಪರಿಣಾಮವಾಗಲಿಲ್ಲ. ಅವರು ತಮ್ಮ ಜಾಗದಿಂದ ಕದಲಲೇ ಇಲ್ಲ. ನೋಡಿಮ್ಮ, ಇದು ಹಣದ ವಿಷಯವಲ್ಲ, ನಿಯಮದ ವಿಷಯ. ನಾವು ಅಸಹಾಯಕರು. ಇಲ್ಲಿ ಗಲಾಟೆ ಮಾಡುವ ಬದಲು ಪೊಲೀಸರಿಗೆ ಮಾಹಿತಿ ನೀಡಿ. ಅವರು ಸೆಕ್ಯುರಿಟಿ ಗಾರ್ಡ್ ಅನ್ನು ಕರೆದರು. ಇವರನ್ನು ಹೊರಗೆ ಹಾಕಿ, ಇವರು ಕೆಲಸಕ್ಕೆ ಅಡ್ಡಿಪಡಿಸುತ್ತಿದ್ದಾರೆ. ಗಾರ್ಡ್ ಮುಂದೆ ಬಂದು ನನ್ನ ತೋಳು ಹಿಡಿದು ಎಳೆಯಲಾರಂಭಿಸಿದ. ಇಲ್ಲ, ನನ್ನನ್ನು ಬಿಡಿ. ನಾನು ನನ್ನ ಮಗನನ್ನು ಬಿಟ್ಟು ಎಲ್ಲಿಗೂ ಹೋಗುವುದಿಲ್ಲ. ಆರ್ಯನ್, ಆರ್ಯನ್ ಎನ್ನುತ್ತಾ ನಾನು ಸ್ಟ್ರೆಚರ್ನ ಕಾಲನ್ನು ಗಟ್ಟಿಯಾಗಿ ಹಿಡಿದುಕೊಂಡೆ. ಆರ್ಯನ್ ಮುಖ ಪೂರ್ತಿ ಬಿಳಿಚಿಕೊಂಡಿತ್ತು. ಅವನ ಉಸಿರಾಟ ತುಂಬಾ ಕ್ಷೀಣವಾಗಿತ್ತು. ಅವನ ದೇಹದಿಂದ ಜೀವವು ಮರಳಿನಂತೆ ಜಾರಿ ಹೋಗುತ್ತಿತ್ತು. ನನ್ನ ಸಹೋದರ ಮತ್ತು ಉಳಿದ ಸಂಬಂಧಿಕರು ಕೂಡ ವೈದ್ಯರಲ್ಲಿ ಕೈಮುಗಿದು ವಿನಂತಿಸುತ್ತಿದ್ದರು. ಆದರೆ ಆಸ್ಪತ್ರೆಯ ಸಿಬ್ಬಂದಿ ಕಲ್ಲು ಹೃದಯದವರಂತೆ ವರ್ತಿಸುತ್ತಿದ್ದರು. ಅಲ್ಲಿದ್ದ ಇತರ ರೋಗಿಗಳ ಸಂಬಂಧಿಕರು ಇದನ್ನೆಲ್ಲ ತಮಾಷೆಯಂತೆ ನೋಡುತ್ತಿದ್ದರು. ಯಾರೊಬ್ಬರೂ ನಮಗೆ ಸಹಾಯ ಮಾಡಲು ಮುಂದೆ ಬರಲಿಲ್ಲ. ಕೇವಲ ಒಂದು ಕಾಗದದ ತುಂಡು ಮತ್ತು ಪೊಲೀಸ್ ವರದಿಯ ಮಹತ್ವ ಮನುಷ್ಯನ ಜೀವಕ್ಕಿಂತ ಹೆಚ್ಚಾಗಿ ಹೋದ ಈ ಪರಿಸ್ಥಿತಿ ಎಂತಹ ಕ್ರೂರ ಹಾಸ್ಯವಾಗಿತ್ತು. ನನ್ನ ಹೃದಯ ಸೀಳಿ ಹೋಗುವಂತಿತ್ತು. ನನ್ನ ಅಸಹಾಯಕತೆಯ ಬಗ್ಗೆ ನನಗೆ ಅಳು ಬರುತ್ತಿತ್ತು. ನಾನು ಜೀವನ ಪರ್ಯಂತ ಜನರಿಗೆ ಸಹಾಯ ಮಾಡಿದ್ದೆ, ಹಸಿದವರಿಗೆ ಅನ್ನ ಹಾಕಿದ್ದೆ, ಯಾರ ಮನಸ್ಸನ್ನೂ ನೋಯಿಸಿರಲಿಲ್ಲ. ಹಾಗಾದರೆ ಇಂದು ನನ್ನೊಂದಿಗೆ ಈ ಅನ್ಯಾಯವೇಕೆ ನಡೆಯುತ್ತಿದೆ? ಏಕೆ ದೇವರ ಯಾವೊಬ್ಬ ದೂತನೂ ನನ್ನ ಮಗನಿಗಾಗಿ ಬರುತ್ತಿಲ್ಲ? ನಾನು ಕೈಮುಗಿದು ಗೋಗರೆದೆ. ಡಾಕ್ಟರ್ ಸಾಹೇಬರೇ, ದೇವರಿಗಾಗಿ ಚಿಕಿತ್ಸೆ ಆರಂಭಿಸಿ. ನನ್ನ ಮಗನಿಗೆ ಏನಾದರೂ ಆದರೆ ನಾನು ಈ ಆಸ್ಪತ್ರೆಯನ್ನು ಸುಟ್ಟು ಹಾಕುತ್ತೇನೆ. ನಾನು ನಿಮ್ಮನ್ನು ಸುಮ್ಮನೆ ಬಿಡುವುದಿಲ್ಲ. ನನ್ನ ಧ್ವನಿಯಲ್ಲಿ ಕೋಪ ಮತ್ತು ಅಸಹಾಯಕತೆ ಎರಡೂ ಇತ್ತು. ನನ್ನ ಬೆದರಿಕೆಯನ್ನು ಕೇಳಿ ವೈದ್ಯರು ಕೋಪದಿಂದ ನನ್ನನ್ನು ನೋಡಿ ಹೇಳಿದರು, ನೋಡಿ, ನಮಗೆ ಬೆದರಿಕೆ ಹಾಕಬೇಡಿ. ಜಾಸ್ತಿ ಗಲಾಟೆ ಮಾಡಿದರೆ ಪೊಲೀಸರನ್ನು ಕರೆಸಿ ನಿಮ್ಮನ್ನೇ ಜೈಲಿಗೆ ಹಾಕಿಸುತ್ತೇವೆ. ಹೇಗಿದ್ದರೂ ಇದು ಕ್ರಿಮಿನಲ್ ಕೇಸ್. ನೀವು ಯಾರು ಮತ್ತು ಗುಂಡು ಹೇಗೆ ತಗುಲಿತು ಎಂದು ಯಾರಿಗೆ ಗೊತ್ತು? ವೈದ್ಯರ ಈ ಮಾತುಗಳು ನನ್ನ ಇಡೀ ದೇಹದಲ್ಲಿ ಬೆಂಕಿ ಹಚ್ಚಿದಂತಾಯಿತು. ನಾವು ಸಂತ್ರಸ್ತರಾಗಿದ್ದೆವು ಮತ್ತು ಅವರೇ ನಮ್ಮನ್ನು ಅಪರಾಧಿಗಳನ್ನಾಗಿ ಮಾಡುತ್ತಿದ್ದರು. ಆಶಾ ಆಘಾತದಿಂದ ಕುಸಿದು ನೆಲದ ಮೇಲೆ ಕುಳಿತಿದ್ದಳು. ಅವಳ ಧ್ವನಿಗಂಟಲಲ್ಲೇ ಸಿಲುಕಿಕೊಂಡಿತ್ತು. ಕಣ್ಣೀರು ಮಾತ್ರ ನಿಲ್ಲದೆ ಸುರಿಯುತ್ತಿತ್ತು. ಅವಳು ದಿಟ್ಟಿಸಿ ಆರ್ಯನ್ನ ಚೈತನ್ಯ ಕಳೆದುಕೊಳ್ಳುತ್ತಿದ್ದ ದೇಹವನ್ನೇ ನೋಡುತ್ತಿದ್ದಳು. ಆ ಕ್ಷಣದಲ್ಲಿ ನನಗೆ ಅನ್ನಿಸಿತು, ಎಲ್ಲವೂ ಮುಗಿದುಹೋಯಿತು ಎಂದು. ನನ್ನ ಮಗ ನನ್ನ ಕಣ್ಣ ಮುಂದೆಯೇ ಪ್ರಾಣ ಬಿಡುತ್ತಾನೆ ಮತ್ತು ನಾನು ಏನನ್ನೂ ಮಾಡಲು ಸಾಧ್ಯವಿಲ್ಲ ಎಂದು.
ನಿರಾಶೆಯ ಕಪ್ಪು ಮೋಡಗಳು ನನ್ನನ್ನು 4 ಕಡೆಯಿಂದ ಆವರಿಸಿದ್ದವು. ನಾನು ಆಕಾಶದ ಕಡೆಗೆ ನೋಡಿ ಮುರಿದ ಮನಸ್ಸಿನಿಂದ ಹೇಳಿದೆ, ಹೇ ಮೇಲಿರುವವನೇ, ನಿನ್ನ ಭೂಮಿಯ ಮೇಲೆ ನ್ಯಾಯ ಎಂಬುದು ಮುಗಿದುಹೋಯಿತೆ? ಬಡವನ ಮಗನ ಜೀವ ಇಷ್ಟು ಅಗ್ಗವೇ? ಯಾರನ್ನಾದರೂ ಸಹಾಯಕ್ಕೆ ಕಳುಹಿಸು, ಯಾರಾದರೂ ಬನ್ನಿ. ನನ್ನ ಕಣ್ಣೀರು ಬಟ್ಟೆಯೊಳಗೆ ಇಂಗಿಹೋಗುತ್ತಿತ್ತು. ಆಸ್ಪತ್ರೆಯ ವಾತಾವರಣ ತಣ್ಣಗೆ ಮತ್ತು ನಿರ್ದಯವಾಗಿತ್ತು. ಕಳೆಯುತ್ತಿರುವ ಪ್ರತಿಕ್ಷಣವೂ ಆರ್ಯನ್ನ ಬದುಕನ್ನು ಕಿತ್ತುಕೊಳ್ಳುತ್ತಿತ್ತು. ಹಿರಿಯ ವೈದ್ಯರು ತಮ್ಮ ಕೊಠಡಿಗಳಲ್ಲಿದ್ದರು ಮತ್ತು ಈ ದ್ಯೂತಿ ವೈದ್ಯ ತನ್ನ ಹಠಕ್ಕೆ ಬಿದ್ದಿದ್ದ. ಅವನು ಮತ್ತೆ ನರ್ಸ್ಗೆ ಹೇಳಿದ, ಈ ರೋಗಿಯನ್ನು ಸೈಡ್ ಮಾಡಿ. ಪೊಲೀಸ್ ರಿಪೋರ್ಟ್ ಬರುವವರೆಗೆ ಇವನನ್ನು ಮುಟ್ಟಬೇಡಿ. ನರ್ಸ್ ಸ್ಟ್ರೆಚರನ್ನು ತಳ್ಳಿ ಒಂದು ಮೂಲೆಯಲ್ಲಿ ನಿಲ್ಲಿಸಿದಳು. ಈ ದೃಶ್ಯ ನೋಡಿ ನನ್ನಲ್ಲಿ ಉಳಿದಿದ್ದ ಅಲ್ಪಸ್ವಲ್ಪ ಶಕ್ತಿಯೂ ಉಡುಗಿಹೋಯಿತು. ನಾನು ಅಲ್ಲೇ ನೆಲದ ಮೇಲೆ ಕುಳಿತು ನನ್ನ ಮಗನ ಪಾದಗಳ ಬಳಿ ತಲೆಯಿಟ್ಟು ಬಿಕ್ಕಿ ಬಿಕ್ಕಿ ಅಳಲಾರಂಭಿಸಿದೆ. ಭರವಸೆಯ ಕೊನೆಯ ಕಿರಣವು ಆರಿಹೋಗುವಂತೆ ಕಾಣುತ್ತಿತ್ತು. ಆರ್ಯನ್ನ ಉಸಿರಾಟ ಈಗ ಏದುಸಿರಾಗಿ ಬದಲಾಗಿತ್ತು. ಅವನ ದೇಹ ತಣ್ಣಗಾಗುತ್ತಿತ್ತು. ನನ್ನ ಕಣ್ಣುಗಳ ಮುಂದೆ ಕತ್ತಲೆ ಆವರಿಸತೊಡಗಿತು. ಇನ್ನು ಮುಂದೆ ನಾನು ನನ್ನ ಮಗನ ಹೆಣವನ್ನೇ ಹೊತ್ತುಕೊಂಡು ಹೋಗಬೇಕು ಎಂದು ನಾನು ಮನಸ್ಸಿನಲ್ಲೇ ನಿರ್ಧರಿಸಿದ್ದೆ. ಆಸ್ಪತ್ರೆಯ ಸಿಬ್ಬಂದಿ ಕಲ್ಲು ಹೃದಯದವರಂತೆ ತಮ್ಮ ಕೆಲಸಗಳಲ್ಲಿ ಬ್ಯೂಸಿಯಾಗಿದ್ದರು ಮತ್ತು ನಾವು ಒಂದು ಮೂಲೆಯಲ್ಲಿ ಬಿದ್ದು ಬಿಕ್ಕಳಿಸುತ್ತಿದ್ದೆವು. ಅಷ್ಟರಲ್ಲೇ ಆ ಘೋರ ನಿರಾಶೆಯ ಕತ್ತಲೆಯಲ್ಲಿ ಕಾರಿಡಾರ್ನ ಇನ್ನೊಂದು ತುದಿಯಿಂದ ವೇಗವಾಗಿ ನಡೆದು ಬರುತ್ತಿರುವ ಹೆಜ್ಜೆಗಳ ಶಬ್ದ ಕೇಳಿಸಿತು. ಅಲ್ಲಿಗೆ ಬಂದವರು ಯಾರು? ಬಿಳಿಕೋಟು ಧರಿಸಿ ಕುತ್ತಿಗೆಯಲ್ಲಿ ಸ್ಟೆಥಸ್ಕೋಪ್ ಹಾಕಿಕೊಂಡಿದ್ದ ಮಹಿಳಾ ವೈದ್ಯರೊಬ್ಬರು ವೇಗವಾಗಿ ನಮ್ಮ ಕಡೆಗೆ ಬರುತ್ತಿದ್ದರು. ಅವರ ಮುಖದಲ್ಲಿ ಒಂದು ರೀತಿಯ ಅಧಿಕಾರವಿತ್ತು ಮತ್ತು ಕಣ್ಣುಗಳಲ್ಲಿ ಎಂತಹ ಗಾಂಭೀರ್ಯವಿತ್ತೆಂದರೆ ದಾರಿಯಲ್ಲಿ ನಿಂತಿದ್ದ ವಾರ್ಡ್ ಬಾಯ್ಗಳು ತಂತಾನೇ ಪಕ್ಕಕ್ಕೆ ಸರಿದರು. ಅವರ ಹಿಂದೆ 2 ನರ್ಸ್ಗಳು ಕೂಡ ಓಡಿಬರುತ್ತಿದ್ದರು. ಅವರ ಗಂಭೀರ ಧ್ವನಿ ಮೊಳಗಿತು, ಇಲ್ಲಿ ಏನು ತಮಾಷೆ ನಡೆಯುತ್ತಿದೆ? ಈ ಗಲಾಟೆ ಏಕೆ? ಈಗಷ್ಟೇ ಕುರ್ಚಿಯಲ್ಲಿ ಕುಳಿತು ಮೊಬೈಲ್ ನೋಡುತ್ತಿದ್ದ ದ್ಯೂತಿ ವೈದ್ಯರು ಗಾಬರಿಯಿಂದ ಎದ್ದು ನಿಂತರು. ಮ್ಯಾಡಮ್, ಇದು ಪೊಲೀಸ್ ಕೇಸ್. ಹುಡುಗನ ಮೇಲೆ ದಾಳಿಯಾಗಿದೆ. ಅವರು ಮಾತು ಪೂರ್ತಿಗೊಳಿಸುವ ಮೊದಲೇ ವೈದ್ಯರು ಕೈ ಎತ್ತಿ ಅವರನ್ನು ಸುಮ್ಮನಿರಿಸಿದರು. ಅವರು ನೇರವಾಗಿ ಆರ್ಯನ್ ಸಾವು ಬದುಕಿನ ನಡುವೆ ಹೋರಾಡುತ್ತಿದ್ದ ಸ್ಟ್ರೆಚರ್ ಬಳಿ ಬಂದರು. ಅವರು ಒಮ್ಮೆ ಅವನ ಬಿಳಿಚಿಕೊಂಡಿದ್ದ ಮುಖವನ್ನು ನೋಡಿದರು. ನಂತರ ನೆಲದ ಮೇಲೆ ಕೈಮುಗಿದು ಕುಳಿತಿದ್ದ ನನ್ನ ಮತ್ತು ಆಶಾಳ ಕಡೆಗೆ ನೋಡಿದರು. ಅವರ ದೃಷ್ಟಿ ನನ್ನ ಮೇಲೆ ಬಿದ್ದ ಕೂಡಲೇ ಅವರ ಹೆಜ್ಜೆಗಳು ಸ್ತಬ್ಧವಾದವು. ಅವರ ಕಣ್ಣುಗಳಲ್ಲಿ ಒಂದು ಕ್ಷಣ ಆಶ್ಚರ್ಯ ಮತ್ತು ಗುರುತಿಸುವ ಹೊಳಪು ಮೂಡಿತು. ಅವರು ನನ್ನನ್ನು ಸೂಕ್ಷ್ಮವಾಗಿ ಗಮನಿಸಿದರು, ತಾವು ನೋಡುತ್ತಿರುವುದು ನಿಜವೇ ಎಂದು ಖಚಿತಪಡಿಸಿಕೊಳ್ಳುವಂತಿತ್ತು. ಮುಂದಿನ ಕ್ಷಣವೇ ಅವರು ಜೋರಾಗಿ ಹೇಳಿದರು, ಈ ಮಗುವನ್ನು ತಕ್ಷಣ ಆಪರೇಷನ್ ಥಿಯೇಟರ್ಗೆ ಕರೆದೊಯ್ಯಿರಿ. ಇವನಿಗೆ ಈಗಲೇ ಶಸ್ತ್ರಚಿಕಿತ್ಸೆಯ ಅಗತ್ಯವಿದೆ. ದ್ಯೂತಿ ವೈದ್ಯರು ಮತ್ತೆ ಆಕ್ಷೇಪಿಸಲು ಮುಂದಾದರು. ಆದರೆ ಅವರು ಖಡಕ್ ಧ್ವನಿಯಲ್ಲಿ ಹೇಳಿದರು, ಪೊಲೀಸರ ವಿಷಯವನ್ನು ನಾನೇ ನೋಡಿಕೊಳ್ಳುತ್ತೇನೆ. ಈ ಮಗು ನನ್ನ ಸಹೋದರ. ನನ್ನ ಸಹೋದರನ ಚಿಕಿತ್ಸೆಗಾಗಿ ನನಗೆ ಯಾವುದೇ ಪೊಲೀಸರ ಅನುಮತಿ ಬೇಕಿಲ್ಲ. ಇವನಿಗೆ ಏನಾದರೂ ಸ್ವಲ್ಪ ತೊಂದರೆಯಾದರೂ ನಿಮ್ಮೆಲ್ಲರ ಕೆಲಸ ಹೋಗುತ್ತದೆ, ಬೇಗ ಮಾಡಿ. ಅವರ ಧ್ವನಿಯಲ್ಲಿ ಅಂತಹ ಅಧಿಕಾರ ಮತ್ತು ಆತ್ಮವಿಶ್ವಾಸವಿತ್ತೆಂದರೆ ಯಾರೊಬ್ಬರೂ ಮರುಮಾತನಾಡುವ ಧೈರ್ಯ ಮಾಡಲಿಲ್ಲ. ಈ ಮಗು ವೈದ್ಯರ ಸಹೋದರ ಎಂದು ತಿಳಿಯುತ್ತಿದ್ದಂತೆಯೇ ಇಡೀ ಆಸ್ಪತ್ರೆಯೇ ಚುರುಕಾಯಿತು. ಮೊದಲು ನಮ್ಮ ಕಡೆ ತಿರುಗಿಯೂ ನೋಡದ ನರ್ಸ್ಗಳು ಈಗ ಸ್ಟ್ರೆಚರನ್ನು ವೇಗವಾಗಿ ಆಪರೇಷನ್ ಥಿಯೇಟರ್ ಕಡೆಗೆ ಕೊಂಡೊಯ್ದರು. ರಕ್ತದ ಬಾಟಲಿಗಳಿಗಾಗಿ ಆರ್ಡರ್ ನೀಡಲಾಯಿತು. ಸ್ವಲ್ಪ ಸಮಯದ ಹಿಂದೆ ನಮಗೆ ಬೈದಿದ್ದ ಡಾಕ್ಟರ್ ಕಪೂರ್ ಈಗ ತಲೆ ತಗ್ಗಿಸಿ ಜಿ ಮ್ಯಾಡಮ್ ಎನ್ನುತ್ತಾ ಅವರ ಹಿಂದೆ ಓಡುತ್ತಿದ್ದರು. ನಾನು ಮತ್ತು ಆಶಾ ಇದನ್ನು ನೋಡಿ ಬೆರಗಾದೆವು. ಇದೆಲ್ಲ ಹೇಗೆ ಸಂಭವಿಸಿತು ಎಂಬುದು ನಮಗೆ ಅರ್ಥವೇ ಆಗುತ್ತಿರಲಿಲ್ಲ. ನಮ್ಮ ಮಗನನ್ನು ತನ್ನ ಸಹೋದರ ಎಂದು ಕರೆದು ಅವನ ಜೀವ ಉಳಿಸುವ ಜವಾಬ್ದಾರಿ ಹೊತ್ತ ಈ ದೇವತೆಯಂತಹ ಮಹಿಳೆ ಯಾರಾಗಿದ್ದರು? ನಾನು ನಡುಗುವ ಹೆಜ್ಜೆಗಳೊಂದಿಗೆ ಆಪರೇಷನ್ ಥಿಯೇಟರ್ ಬಾಗಿಲಿನವರೆಗೆ ಹೋದೆ. ಒಳಗೆ ಹೋಗುವ ಮುನ್ನ ವೈದ್ಯರು ನಿಂತರು. ಅವರು ತಿರುಗಿ ನನ್ನ ಕಡೆ ನೋಡಿದರು. ಅವರ ಕಣ್ಣುಗಳಲ್ಲಿ ತೇವವಿತ್ತು ಮತ್ತು ತುಟಿಗಳ ಮೇಲೆ ಭರವಸೆ ನೀಡುವ ನಗು ಇತ್ತು. ಅವರು ಹೇಳಿದರು, ಚಿಂತೆ ಮಾಡಬೇಡಿ ಅಂಕಲ್. ಭಗವಂತನ ಇಚ್ಛೆಯಿದ್ದರೆ ಆರ್ಯನ್ ಖಂಡಿತ ಗುಣಮುಖನಾಗುತ್ತಾನೆ. ನೀವು ಕೇವಲ ದೇವರಲ್ಲಿ ಪ್ರಾರ್ಥನೆ ಮಾಡಿ. ಅವರು ನನ್ನನ್ನು ಅಂಕಲ್ ಎಂದು ಕರೆದಿದ್ದರು. ಅವರ ಧ್ವನಿಯಲ್ಲಿ ವರ್ಷಗಳ ಹಳೆಯ ಸಂಬಂಧಿಯ ಧ್ವನಿಯಲ್ಲಿರುವಂತಹ ಒಂದು ಆತ್ಮೀಯತೆಯಿತ್ತು. ನಾನು ಏನಾದರೂ ಕೇಳುವ ಮೊದಲೇ ಅವರು ಒಳಗೆ ಹೋದರು ಮತ್ತು ಆಪರೇಷನ್ ಥಿಯೇಟರ್ ಬಾಗಿಲು ಮುಚ್ಚಿಕೊಂಡಿತು. ಹೊರಗೆ ಕೆಂಪು ದೀಪ ಬೆಳಗಿತು, ಅಂದರೆ ಶಸ್ತ್ರಚಿಕಿತ್ಸೆ ಆರಂಭವಾಗಿತ್ತು. ಆಶಾ ಇನ್ನೂ ಕೂಡ ಆಘಾತದಲ್ಲಿದ್ದಳು. ಅವಳು ನನ್ನ ಬಳಿ ಬಂದು ನನ್ನ ಅಂಗಿಯನ್ನು ಹಿಡಿದು ಕೇಳಿದಳು, ರೂಪೇಶ್, ಈ ಹುಡುಗಿ ಯಾರು? ಅವಳು ಆರ್ಯನ್ನನ್ನು ತನ್ನ ಸಹೋದರ ಎಂದು ಏಕೆ ಕರೆದಳು? ನಮಗಂತೂ ಅವಳು ಪರಿಚಯವೇ ಇಲ್ಲವಲ್ಲ. ಇವಳು ನಿನ್ನ ಯಾವುದಾದರೂ ಸ್ನೇಹಿತನ ಮಗಳೇ?
ನಾನು ನಿಧಾನವಾಗಿ ತಲೆ ಅಲ್ಲಾಡಿಸಿದೆ. ಇಲ್ಲ ಆಶಾ, ನನಗೆ ಇವಳು ಯಾರೆಂದು ಗೊತ್ತಿಲ್ಲ. ಬಹುಶಃ ದೇವರು ಎಲ್ಲೋ ಒಂದು ಕಡೆಯಿಂದ ಸಹಾಯ ಕಳುಹಿಸಿದ್ದಾನೆ. ಯಾರದ್ದೋ ಪ್ರಾರ್ಥನೆ ಫಲ ನೀಡಿದೆ ಅನಿಸುತ್ತದೆ. ನಾವಿಬ್ಬರೂ ಥಿಯೇಟರ್ ಹೊರಗಿನ ಬೆಂಚ್ ಮೇಲೆ ಕುಳಿತುಕೊಂಡೆವು. ಈಗ ನಮ್ಮ ಬಳಿ ಕಾಯುವಿಕೆ ಮತ್ತು ದೇವರಲ್ಲಿ ಪ್ರಾರ್ಥಿಸುವುದನ್ನು ಬಿಟ್ಟರೆ ಬೇರೇನೂ ಉಳಿದಿರಲಿಲ್ಲ. ಸಮಯ ತೆವಳುತ್ತಾ ಸಾಗುತ್ತಿತ್ತು. ಒಂದೊಂದು ಕ್ಷಣವೂ ಯುಗಗಳಂತೆ ಭಾಸವಾಗುತ್ತಿತ್ತು. ಇದೆಲ್ಲ ಒಂದು ಕನಸೇನೋ ಮತ್ತು ಈಗ ಕಣ್ಣು ಬಿಟ್ಟರೆ ನನ್ನ ಪುಟ್ಟ ಅಂಗಡಿಯಲ್ಲಿ ಕುಳಿತಿರುವಂತೆ ಭಾಸವಾಗುತ್ತದೆಯೇ ಎಂದು ಹಲವು ಬಾರಿ ಅನಿಸಿತು. ಆದರೆ ಆಸ್ಪತ್ರೆಯ ಗೋಡೆಗಳ ಮೇಲಿನ ಪೋಸ್ಟರ್ಗಳು, ಔಷಧಗಳ ವಾಸನೆ ಮತ್ತು ಯಂತ್ರಗಳ ಸದ್ದು ನನಗೆ ಪದೇ ಪದೇ ವಾಸ್ತವದ ಅರಿವು ಮಾಡಿಸುತ್ತಿದ್ದವು. ಸುಮಾರು 3 ಗಂಟೆಗಳು ಕಳೆದವು. ಈ 3 ಗಂಟೆಗಳು ನನ್ನ ಜೀವನದ ಅತ್ಯಂತ ದೀರ್ಘ ಅವಧಿಯಾಗಿದ್ದವು. ಒಳಗೆ ನನ್ನ ಮಗ ಸಾವು ಬದುಕಿನ ನಡುವೆ ಹೋರಾಡುತ್ತಿದ್ದ, ಹೊರಗೆ ನಾನು ನನ್ನ ಅಸಹಾಯಕತೆಯೊಂದಿಗೆ. ಕೊನೆಗೂ ಆಪರೇಷನ್ ಥಿಯೇಟರ್ ಹೊರಗಿನ ಕೆಂಪು ದೀಪ ಆರಿ ಹಸಿರು ದೀಪ ಬೆಳಗಿತು. ನನ್ನ ಹೃದಯ ಜೋರಾಗಿ ಬಡಿದುಕೊಳ್ಳಲಾರಂಭಿಸಿತು. ಬಾಗಿಲು ತೆರೆಯಿತು ಮತ್ತು ಅದೇ ಮಹಿಳಾ ವೈದ್ಯರು ಹೊರಗೆ ಬಂದರು. ಅವರು ಮುಖದ ಮಾಸ್ಕ್ ತೆಗೆದರು. ಹಣೆ ಮೇಲೆ ಬೆವರಿನ ಹನಿಗಳಿದ್ದವು, ಆದರೆ ಮುಖದಲ್ಲಿ ನೆಮ್ಮದಿಯಿತ್ತು. ನಾನು ಮತ್ತು ಆಶಾ ವೇಗವಾಗಿ ಅವರ ಕಡೆಗೆ ಹೋದೆವು. ಡಾಕ್ಟರ್ ಸಾಹೇಬರೇ, ನನ್ನ ಮಗ. ನನ್ನ ಧ್ವನಿ ನಡುಗುತ್ತಿತ್ತು. ಅವರು ನಗುತ್ತಾ ತಲೆ ಅಲ್ಲಾಡಿಸಿದರು. ಅಭಿನಂದನೆಗಳು ಅಂಕಲ್. ಆಪರೇಷನ್ ಯಶಸ್ವಿಯಾಗಿದೆ. ಗುಂಡನ್ನು ಹೊರತೆಗೆಯಲಾಗಿದೆ ಮತ್ತು ಈಗ ಅವನು ಪ್ರಾಣಾಪಾಯದಿಂದ ಹೊರಬಂದಿದ್ದಾನೆ. ಸ್ವಲ್ಪ ಸಮಯದಲ್ಲೇ ಅವನಿಗೆ ಪ್ರಜ್ಞೆ ಬರುತ್ತದೆ. ಇಷ್ಟನ್ನು ಕೇಳುತ್ತಿದ್ದಂತೆಯೇ ಆಶಾ ಅಲ್ಲೇ ನೆಲದ ಮೇಲೆ ಕುಳಿತು ದೇವರಿಗೆ ಧನ್ಯವಾದ ಸಲ್ಲಿಸತೊಡಗಿದಳು. ನನ್ನ ಕಣ್ಣುಗಳಿಂದ ಆನಂದಬಾಷ್ಪ ಸುರಿಯಿತು. ಯಾವ ಮಗನ ವಿಷಯದಲ್ಲಿ ನಾನು ಭರವಸೆಯನ್ನೇ ಕಳೆದುಕೊಂಡಿದ್ದೆನೋ ಅವನು ಈಗ ಬದುಕುಳಿದಿದ್ದ. ನಾನು ನಡುಗುವ ಕೈಗಳಿಂದ ಆ ವೈದ್ಯರಿಗೆ ಧನ್ಯವಾದ ಹೇಳಲು ಕೈಮುಗಿದೆ. ಮಗಳೇ, ನೀನು ನನ್ನ ಮನೆಯ ದೀಪ ಆರಿಹೋಗದಂತೆ ಕಾಪಾಡಿದೆ. ನಾನು ಬಡವ, ನಿನ್ನ ಈ ಉಪಕಾರವನ್ನು ಜೀವನಪರ್ಯಂತ ತೀರಿಸಲು ಸಾಧ್ಯವಿಲ್ಲ. ನಾನು ಬಾಗಿ ಅವರ ಪಾದ ಮುಟ್ಟಲು ಹೋದಾಗ ಅವರು ತಕ್ಷಣ ನನ್ನ ಕೈಗಳನ್ನು ಹಿಡಿದರು. ಅಯ್ಯೋ ಅಯ್ಯೋ ಅಂಕಲ್, ಇದೇನು ಮಾಡುತ್ತಿದ್ದೀರಿ? ತಂದೆಯಾದವರು ಮಗಳ ಪಾದ ಮುಟ್ಟಬಾರದು. ನೀವು ನನಗೆ ತಂದೆಯ ಸಮಾನ. ಅವಳ ಈ ಮಾತು ಕೇಳಿ ನಾನು ಸ್ತಬ್ಧನಾದೆ. ನಾನು ಅವಳ ಮುಖವನ್ನು ಸೂಕ್ಷ್ಮವಾಗಿ ಗಮನಿಸಿದೆ. ಅದೇ ಕಣ್ಣುಗಳು, ಅದೇ ಮುಗ್ಧತೆ, ಅದೇ ಧ್ವನಿ. ನನ್ನ ಮೆದುಳಿನಲ್ಲಿ ಹಳೆಯ ನೆನಪುಗಳ ಬಾಗಿಲು ತೆರೆದುಕೊಂಡಿತು. ಪ್ರತಿಭಾ. ನನ್ನ ಬಾಯಿಂದ ತನ್ನಂತಾನೇ ಈ ಹೆಸರು ಹೊರಬಂತು. ನೀನು ಅದೇ ಪ್ರತಿಭಾವ? ಕಾಲೇಜಿನ ಆ ಹುಡುಗಿ? ಅವಳ ಕಣ್ಣುಗಳಲ್ಲಿ ನೀರು ತುಂಬಿ ಬಂತು. ಅವಳು ತಲೆ ಅಲ್ಲಾಡಿಸುತ್ತಾ ಹೇಳಿದಳು, ಹೌದು ಅಂಕಲ್, ನಾನು ಅದೇ ಪ್ರತಿಭಾ. ನೀವು ಪ್ರತಿದಿನ ಲಂಚ್ ಬ್ರೇಕ್ನಲ್ಲಿ ಬಾಕಿ ಉಳಿದ ಸಮೋಸೆಗಳನ್ನು ತಿನ್ನಿಸುತ್ತಿದ್ದಿರಲ್ಲ, ಅದೇ ಹುಡುಗಿ. ಯಾರ ಬಳಿ ತಿನ್ನಲು ಕೂಡ ಹಣವಿರುತ್ತಿರಲಿಲ್ಲವೋ ಅವಳೇ ನಾನು. ನಾನು ನಿಬ್ಬೆರಗಾದೆ. ನನ್ನ ಮುಂದೆ ನಿಂತಿರುವ ಈ ಆತ್ಮವಿಶ್ವಾಸದಿಂದ ತುಂಬಿದ ಡಾಕ್ಟರ್ ಅಂದು ಹಳೆಯ ಬಟ್ಟೆ ಧರಿಸಿ ಹೆದರಿ ನಿಲ್ಲುತ್ತಿದ್ದ ಅದೇ ಪ್ರತಿಭಾ ಎಂದರೆ ನನಗೆ ನಂಬಲಾಗಲಿಲ್ಲ. ಕಾಲ ಇಂತಹ ತಿರುವು ಪಡೆಯುತ್ತದೆ ಎಂದು ನಾನು ಊಹಿಸಿರಲಿಲ್ಲ. ಆಶಾ ಕೂಡ ಆಶ್ಚರ್ಯದಿಂದ ಅವಳನ್ನೇ ನೋಡುತ್ತಿದ್ದಳು. ನೀನು ಅದೇ ಹುಡುಗಿಯಾ? ಎಂದು ಅವಳು ನಡುಗುವ ಧ್ವನಿಯಲ್ಲಿ ಕೇಳಿದಳು. ಹೌದು ಆಂಟಿ, ಪ್ರತಿಭಾ ನನ್ನ ಕೈಗಳನ್ನು ತನ್ನ ಕೈಯಲ್ಲಿ ಹಿಡಿದುಕೊಂಡು ಹೇಳಿದಳು. ಇಂದು ನಾನು ಏನೇ ಆಗಿದ್ದರೂ ಅದರಲ್ಲಿ ಅಂಕಲ್ ಅವರ ಕೊಡುಗೆ ದೊಡ್ಡದಿದೆ. ನಾನು ತುಂಬಾ ಬಡವಳಾಗಿದ್ದೆ. ಅಪ್ಪ ನಾನು ಚಿಕ್ಕವಳಿದ್ದಾಗಲೇ ತೀರಿಹೋಗಿದ್ದರು. ಮನೆಯಲ್ಲಿ ಹಲವು ಬಾರಿ ಒಲೆ ಉರಿಯುತ್ತಿರಲಿಲ್ಲ. ನಾನು ಓದಬೇಕು, ಡಾಕ್ಟರ್ ಆಗಿ ನನ್ನ ತಾಯಿಗೆ ಆಸರೆಯಾಗಬೇಕು ಎಂದು ಬಯಸಿದ್ದೆ. ಆದರೆ ಹಸಿವು ದೊಡ್ಡ ಅಡ್ಡಿಯಾಗಿತ್ತು. ಅವಳು ದೀರ್ಘವಾಗಿ ನಿಟ್ಟುಸಿರು ಬಿಟ್ಟಳು. ಹಲವು ಬಾರಿ ಓದು ಬಿಟ್ಟು ಎಲ್ಲಾದರೂ ಕೆಲಸಕ್ಕೆ ಸೇರೋಣ ಅನಿಸುತ್ತಿತ್ತು. ಆದರೆ ಆಗ ನೀವು ಸಿಕ್ಕಿರಿ. ನೀವು ನನ್ನನ್ನು ಎಂದಿಗೂ ಹಸಿದಿರಲು ಬಿಡಲಿಲ್ಲ. ಆ ಸಮೋಸೆಗಳು ಕೇವಲ ಆಹಾರವಾಗಿರಲಿಲ್ಲ, ಅವು ನನ್ನ ಧೈರ್ಯವಾಗಿದ್ದವು. ಅವುಗಳಿಂದ ನನಗೆ ಓದಲು ಶಕ್ತಿ ಸಿಗುತ್ತಿತ್ತು. ಅವಳ ಧ್ವನಿ ಗದ್ಗದಿತವಾಯಿತು. ಕಾಲೇಜು ಶುಲ್ಕವನ್ನು ಒಬ್ಬರು ಶಿಕ್ಷಕರು ಹೇಗೋ ನಿಭಾಯಿಸಿದ್ದರು. ಆದರೆ ಹೊಟ್ಟೆ ತುಂಬಿಸುವವರು ಯಾರೂ ಇರಲಿಲ್ಲ. ಅದು ನೀವಾಗಿದ್ದಿರಿ. ಯಾವ ದಿನ ನನಗೆ ಸ್ಕಾಲರ್ಶಿಪ್ ಸಿಕ್ಕಿ ಮೆಡಿಕಲ್ ಕಾಲೇಜಿಗೆ ಪ್ರವೇಶ ಸಿಕ್ಕಿತೋ ಅಂದೇ ನಾನು ನಿರ್ಧರಿಸಿದ್ದೆ. ನಾನು ತುಂಬಾ ಕಷ್ಟಪಟ್ಟು ಓದುತ್ತೇನೆ ಎಂದು. ಹಗಲು ರಾತ್ರಿ ಓದಿದೆ ಮತ್ತು ಇಂದು ಭಗವಂತ ನನ್ನನ್ನು ಜನರ ಜೀವ ಉಳಿಸುವ ಈ ಸ್ಥಾನಕ್ಕೆ ತಂದಿದ್ದಾನೆ. ಅವಳು ನನ್ನ ಕಣ್ಣುಗಳನ್ನು ನೋಡುತ್ತಾ ಹೇಳಿದಳು, ಇಂದು ನಾನು ನಿಮ್ಮನ್ನು ಸ್ಟ್ರೆಚರ್ ಬಳಿ ಅಳುತ್ತಾ ನಿಂತಿರುವುದನ್ನು ನೋಡಿದಾಗ ತಕ್ಷಣ ಗುರುತಿಸಿದೆ. ಇವೇ ಆ ಕೈಗಳು ಅಂದು ನನಗೆ ಅನ್ನ ನೀಡಿದ್ದವು. ಇಂದು ನನ್ನ ಮೇಲೆ ನೀವು ಮಾಡಿದ ಉಪಕಾರದ ಸ್ವಲ್ಪ ಭಾಗವನ್ನು ತೀರಿಸುವ ಅವಕಾಶ ನನಗೆ ಸಿಕ್ಕಿದೆ. ನೀವು ನನ್ನನ್ನು ಮಗಳೆಂದು ಭಾವಿಸಿ ಅನ್ನ ನೀಡಿದ್ದಿರಿ. ಇಂದು ಅದೇ ಮಗಳು ನಿಮ್ಮ ಮಗನ ಜೀವ ಉಳಿಸಿದ್ದಾಳೆ. ಆರ್ಯನ್ ನನ್ನ ಸಹೋದರ.
ನನ್ನ ಕಣ್ಣುಗಳಿಂದ ಸತತವಾಗಿ ನೀರು ಸುರಿಯುತ್ತಿತ್ತು. ನಾನು ಆಶಾಗೆ ಪದೇ ಪದೇ ಹೇಳುತ್ತಿದ್ದ ಮಾತು ನೆನಪಾಯಿತು, ಒಳ್ಳೆಯ ಕೆಲಸ ಎಂದಿಗೂ ವ್ಯರ್ಥವಾಗುವುದಿಲ್ಲ. ಇಂದು ಅದೇ ಒಳ್ಳೆಯತನ ನನ್ನ ಮುಂದೆ ಜೀವಂತವಾಗಿ ನಿಂತಿತ್ತು. ಅಂದು ನೀಡಿದ ಆ ಸಣ್ಣ ಸಮೋಸೆಗಳು, ಆ ಸಾಧಾರಣ ಸಹಾಯ ಇಂದು ನನ್ನ ಏಕೈಕ ಮಗನ ಜೀವವಾಗಿ ಮರಳಿ ಬಂದಿದ್ದವು. ಆಶಾಳ ಸ್ಥಿತಿಯಂತೂ ನನಗಿಂತ ಕೆಟ್ಟದಾಗಿತ್ತು. ಅವಳು ಬಿಕ್ಕಿ ಬಿಕ್ಕಿ ಅಳುತ್ತಿದ್ದಳು. ಅವಮಾನ ಮತ್ತು ಪಶ್ಚಾತ್ತಾಪದ ಹೊರೆ ಅವಳನ್ನು ಪೂರ್ತಿ ಕುಗ್ಗಿಸಿತ್ತು. ಪ್ರತಿಭಾಳ ಬಗ್ಗೆ ಅವಳು ಆಡುತ್ತಿದ್ದ ಮಾತುಗಳು ಅವಳಿಗೆ ನೆನಪಾಗುತ್ತಿದ್ದವು. ನಾನು ಸಮೋಸೆ ನೀಡುವಾಗ ಅವಳು ಜಗಳವಾಡುತ್ತಿದ್ದ ದಿನಗಳು, ಇದರಿಂದ ಅಂಗಡಿಗೆ ನಷ್ಟವಾಗುತ್ತದೆ ಎಂದು ಹೇಳುತ್ತಿದ್ದ ದಿನಗಳು ಅವಳ ಕಣ್ಣ ಮುಂದೆ ಬಂದವು. ಆಶಾ ನಿಧಾನವಾಗಿ ಮುಂದೆ ಬಂದು ಪ್ರತಿಭಾಳನ್ನು ತಬ್ಬಿಕೊಂಡಳು. ಮಗಳೇ, ನನ್ನನ್ನು ಕ್ಷಮಿಸಿಬಿಡು. ನಾನು ದೊಡ್ಡ ಪಾಪಿ. ನಿನ್ನ ಬಗ್ಗೆ ಏನೇನೋ ಅಂದುಕೊಂಡಿದ್ದೆ. ನೀನು ನಮಗೆ ನಷ್ಟ ಮಾಡುತ್ತಿದ್ದೀಯಾ ಎಂದು ಭಾವಿಸಿದ್ದೆ. ಆದರೆ ಅದು ನಷ್ಟವಲ್ಲ, ನನ್ನ ಮಗನ ಜೀವನದ ಸುರಕ್ಷತೆಯಾಗಿತ್ತು ಎಂದು ನನಗೆ ತಿಳಿದಿರಲಿಲ್ಲ. ಇಂದು ನೀನು ನನ್ನ ವೃದ್ಧಾಪ್ಯದ ಆಧಾರವನ್ನು ಉಳಿಸಿಕೊಟ್ಟೆ. ನಿನ್ನ ಮುಂದೆ ನಾನು ಕೈಮುಗಿಯುತ್ತೇನೆ. ಆಶಾಳ ಬಿಕ್ಕಳಿಕೆ ನಿಲ್ಲುತ್ತಿರಲಿಲ್ಲ. ಪ್ರತಿಭಾ ಅವಳನ್ನು ಸಂಭಾಳಿಸುತ್ತಾ ಹೇಳಿದಳು, ಬೇಡ ಆಂಟಿ, ಕ್ಷಮೆ ಕೇಳಬೇಡಿ. ನೀವು ಕೂಡ ಒಬ್ಬ ತಾಯಿ. ನಿಮಗೆ ನಿಮ್ಮ ಮನೆ ಮತ್ತು ಮಗನ ಚಿಂತೆ ಇತ್ತು. ದೇವರು ನಾವು ಈ ರೀತಿ ಮತ್ತೆ ಭೇಟಿಯಾಗಬೇಕು ಎಂದು ಬಯಸಿದ್ದ ಅನಿಸುತ್ತದೆ. ಸ್ವಲ್ಪ ಸಮಯದ ನಂತರ ನಮಗೆ ಆರ್ಯನನ್ನು ನೋಡಲು ಅನುಮತಿ ಸಿಕ್ಕಿತು. ಅವನಿಗೆ ಪ್ರಜ್ಞೆ ಬಂದಿತ್ತು ಮತ್ತು ನಮ್ಮನ್ನು ನೋಡುತ್ತಿದ್ದಂತೆಯೇ ಅವನ ಮುಖದಲ್ಲಿ ಸಣ್ಣ ನಗು ಮೂಡಿತು. ಅವನ ತಲೆಯ ಬಳಿ ನಿಂತು ನಾನು ದೇವರಿಗೆ ಮನಸಾರೆ ಧನ್ಯವಾದ ಅರ್ಪಿಸಿದೆ. ಅಂದು ನನಗೆ ಅರ್ಥವಾಯಿತು, ಪ್ರಪಂಚವು ನಮ್ಮ ಕರ್ಮಗಳ ಲೆಕ್ಕ ಇಡುತ್ತದೆ ಎಂದು. ಮನುಷ್ಯ ಹೇಗೆ ಮಾಡುತ್ತಾನೋ ಹಾಗೆಯೇ ಅವನಿಗೆ ಮರಳಿ ಸಿಗುತ್ತದೆ. ಒಂದು ವೇಳೆ ಅಂದು ನಾನು ಆ 2 ಸಮೋಸೆಗಳ ಹಣ ಉಳಿಸಿ ಪ್ರತಿಭಾಳನ್ನು ಹಸಿದು ಕಳುಹಿಸಿದ್ದರೆ ಇಂದು ನನ್ನ ಬಳಿ ಸಾಕಷ್ಟು ಹಣವಿರುತ್ತಿತ್ತೋ ಏನೋ, ಆದರೆ ನನ್ನ ಮಗ ನನ್ನ ಜೊತೆ ಇರುತ್ತಿರಲಿಲ್ಲ. ಪೊಲೀಸ್ ಕೇಸ್ ಮತ್ತು ಕಾನೂನು ಅಡೆತಡೆಗಳ ನಡುವೆ ನನ್ನ ಮಗ ಪ್ರಾಣ ಬಿಡುತ್ತಿದ್ದ. ಅವನನ್ನು ನನ್ನ ಹಣ ಉಳಿಸಲಿಲ್ಲ. ಬದಲಿಗೆ ಅಂದು ಅರಿಯದೆ ಮಾಡಿದ ಆ ಪುಟ್ಟ ಉಪಕಾರ ಉಳಿಸಿತು. ಅದೇ ಉಪಕಾರ ಇಂದು ಒಬ್ಬ ವೈದ್ಯೆಯ ರೂಪದಲ್ಲಿ ಬಂದು ಸಾವಿನ ಮುಂದೆ ಗೋಡೆಯಂತೆ ನಿಂತಿತು. ಪ್ರತಿಭಾ ಈಗ ನಮ್ಮ ಕುಟುಂಬದ ಭಾಗವಾಗಿದ್ದಳು. ಅವಳು ಪದೇ ಪದೇ ನಮ್ಮ ಮನೆಗೆ ಬರುತ್ತಿದ್ದಳು ಮತ್ತು ನಾವು ಹೆಮ್ಮೆಯಿಂದ ಎಲ್ಲರಿಗೂ ಇವಳು ನಮ್ಮ ಮಗಳು ಎಂದು ಹೇಳುತ್ತಿದ್ದೆವು. ಅಂಗಡಿ ಇಂದಿಗೂ ಚಿಕ್ಕದೇ ಇತ್ತು, ಮನೆ ಕೂಡ ಅದೇ ಹಳೆಯದಾಗಿತ್ತು. ಆದರೆ ನನ್ನ ಹೃದಯದಲ್ಲಿ ಈಗ ಒಂದು ವಿಚಿತ್ರವಾದ ನೆಮ್ಮದಿ ಇತ್ತು. ದೇವರು ಎಂದಿಗೂ ಯಾರ ಒಳ್ಳೆಯತನವನ್ನು ವ್ಯರ್ಥವಾಗಲು ಬಿಡುವುದಿಲ್ಲ ಎಂಬ ಸಂಪೂರ್ಣ ಭರವಸೆ ನನಗೆ ಮೂಡಿತ್ತು. ಅವನು ತನ್ನ ಭಕ್ತರನ್ನು ತಂದೆ ತಾಯಿಗಿಂತಲೂ ಹೆಚ್ಚು ಪ್ರೀತಿಸುತ್ತಾನೆ ಮತ್ತು ಅವನು ಸಹಾಯ ಮಾಡುವಾಗ ಮನುಷ್ಯ ಊಹಿಸಲು ಸಾಧ್ಯವಿಲ್ಲದ ಹಾದಿಯಲ್ಲಿ ಮಾಡುತ್ತಾನೆ. ಜೊತೆಗೆ ಗೆಳೆಯರೇ, ನಾನು ಇದನ್ನು ಹೇಳಲು ಬಯಸುತ್ತೇನೆ, ನಮ್ಮ ಸಂತೋಷವನ್ನು ನಾವು ಎಂದಿಗೂ ಬಂದೂಕು, ಮದ್ಯ ಇವುಗಳ ಆಸರೆಯಿಂದ ಆಚರಿಸಬಾರದು. ಏಕೆಂದರೆ ಹಲವು ಬಾರಿ ಇವುಗಳಿಂದಾಗಿ ನಮ್ಮ ಸಂತೋಷಕ್ಕೆ ಕುತ್ತು ಬರಬಹುದು ಮತ್ತು ಯಾರದ್ದೋ ಪ್ರಾಣಕ್ಕೆ ಸಂಚಕಾರ ತರಬಹುದು. ಹಾಗಾದರೆ ಗೆಳೆಯರೇ, ನಿಮಗೆ ನಮ್ಮ ಈ ಕಥೆ ಇಷ್ಟವಾಗಿದ್ದರೆ ಕಾಮೆಂಟ್ ಮಾಡಿ ತಿಳಿಸಿ. ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಹೆಚ್ಚೆಚ್ಚು ಶೇರ್ ಮಾಡಿ. ಚಾನೆಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ನೋಟಿಫಿಕೇಷನ್ ಬೆಲ್ ಒತ್ತಿ. ಇದರಿಂದ ಮುಂದಿನ ಅಪ್ಡೇಟ್ ನಿಮಗೆ ಮೊದಲು ಸಿಗುತ್ತದೆ. ಈ ಕಥೆಯು ಕೇವಲ ಶಿಕ್ಷಣ ಮತ್ತು ಮನೋರಂಜನೆಯ ಉದ್ದೇಶದಿಂದ ಮಾಡಲ್ಪಟ್ಟಿದೆ ಮತ್ತು ಇದು ಸಂಪೂರ್ಣ ಕಾಲ್ಪನಿಕವಾಗಿದೆ. ಇದರಲ್ಲಿರುವ ಪಾತ್ರಗಳು, ಘಟನೆಗಳು ಮತ್ತು ಸ್ಥಳಗಳು ನೈಜ ಜೀವನಕ್ಕೆ ಯಾವುದೇ ಸಂಬಂಧವನ್ನು ಹೊಂದಿರುವುದಿಲ್ಲ. ಯಾವುದೇ ವ್ಯಕ್ತಿ, ಸಮಾಜ ಅಥವಾ ವರ್ಗದ ಭಾವನೆಗಳಿಗೆ ಧಕ್ಕೆ ತರುವ ಉದ್ದೇಶ ಇದಕ್ಕಿಲ್ಲ.